ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಮರಜ ಭೀಮಾ ನದಿಯ ಈ ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರ ಇದು ದತ್ತಕ್ಷೇತ್ರ, ದತ್ತಾತ್ರೇಯರ ಕ್ಷೇತ್ರ. ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಭಕ್ತಿಯಿಂದ ಇಲ್ಲಿ ದತ್ತ ಚರಿತ್ರೆಯನ್ನು ಓದಿ ಬರ್ತಕ್ಕಂತಹ ಭಕ್ತರು ಇಲ್ಲಿ ತೀರ್ಥ ಸ್ನಾನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇಂದಿಗೂ ಸಹಿತ ಇಲ್ಲಿನ ಪದ್ಧತಿ ಇದೆ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಅವರ ಪಾಪಕರ್ಮಗಳನ್ನು ಕಳ್ಕೊಳ್ತಕ್ಕಂಥದ್ದು ಅದು ಮತ್ತೊಂದು ವಿಶೇಷವೇ ಸರಿ. ಅದರಲ್ಲೂ ಈ ಬಾರಿ ಸಿಕ್ಕಂತಹ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಎರಡೂ ಮಹತ್ತರವಾದ್ದರಿಂದ ದಶಮಿಯ ತಿಥಿಯಂದು ವಿಶೇಷವಾಗಿ ಯಾರು ಸ್ನಾನವನ್ನು ಆಚರಣೆ ಮಾಡಿ ಈ ತೀರ್ಥ ಸ್ನಾನವನ್ನು ಆಚರಣೆ ಮಾಡ್ತಾರೋ ಅವರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ. ಗುರುವಿಗೆ ಗುರುವಾಗಿರ್ತಕ್ಕಂಥದ್ದು ಗುರು ದತ್ತ ಮಹಾರಾಜರು. ಅಂತಹ ತ್ರಿಮೂರ್ತಿ ಸ್ವರೂಪನಾದಂತಹ ಗುರು ದತ್ತಾತ್ರೇಯರು, ಅತ್ರಿಮುನಿ ಮತ್ತು ಅನಸೂಯ ಮಾತೆಯ ವಿಶೇಷವಾಗಿರ್ತಕ್ಕಂಥ ಮುದ್ದಿನ ಕಂದಮ್ಮ ಗುರು ದತ್ತಾತ್ರೇಯರು. ತ್ರಿಮೂರ್ತಿ ಸ್ವರೂಪ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಗಾಣಗಾಪುರ ಕ್ಷೇತ್ರದಲ್ಲಿ, ಅದರಲ್ಲೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ನದಿಯ ತಟದಲ್ಲಿ ವಿಶೇಷವಾಗಿ ಆರಾಧನೆ ನಡೆಯುತ್ತೆ. ನದಿಯ ತಟದಲ್ಲಿ ಭೀಮಾ ಮತ್ತು ಅಮರಜಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯ ಸಂಗಮ ಕ್ಷೇತ್ರದಲ್ಲಿ ದತ್ತ ಪಾರಾಯಣ ಮಾಡ್ತಕ್ಕಂಥ ಭಕ್ತರು ಸಾಕಷ್ಟು ಜನ. ನಿತ್ಯವೂ ವರ್ಷದ 365 ದಿವಸ ದಿನದ 24 ಗಂಟೆ ಸಹಿತ ಬರ್ತಕ್ಕಂತಹ ಭಕ್ತರು ಇಲ್ಲಿ ಪಾರಾಯಣವನ್ನು ನಡೆಸ್ತಾರೆ. ಅದರಲ್ಲೂ ಔದುಂಬರ ವೃಕ್ಷ ಮತ್ತು ಅಶ್ವತ್ಥ ವೃಕ್ಷ, ಔದುಂಬರ ಮತ್ತು ಅಶ್ವತ್ಥ ವೃಕ್ಷದ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಈ ಒಂದು ಸಂಗಮ ಕ್ಷೇತ್ರದಲ್ಲಿದೆ. ಬನ್ನಿ ಸ್ವಾಮಿನ ದರ್ಶನ ಮಾಡೋಣ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ.
ನರಸಿಂಹ ಸರಸ್ವತಿಗಳ ವಿಶೇಷವಾಗಿರ್ತಕ್ಕಂಥ ಉತ್ಸವವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ನರಸಿಂಹ ಸರಸ್ವತಿಗಳ ಉತ್ಸವ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಅಂತಹ ವೈಭವೀಪೂರಿತವಾಗಿರ್ತಕ್ಕಂತಹ ಪಲ್ಲಕ್ಕಿ ಉತ್ಸವವನ್ನು ನೋಡೋದೇ ಒಂದು ಭಾಗ್ಯ. ದೊರಕುನ ಇಡುವಂಡಿ ಸೇವಾ ಇಂತಹ ವಿಶೇಷವಾಗಿರ್ತಕ್ಕಂತಹ ಉತ್ಸವ ದರ್ಶನ ಮಾಡತಕ್ಕಂತಹದ್ದು ರಾಜ್ಯದಾದ್ಯಂತ ಇರತಕ್ಕಂಥ ದತ್ತನ ಭಕ್ತರು ಸಾಕಷ್ಟು ಜನ, ಎಲ್ಲ ಭಕ್ತರೊಂದಿಗೆ ನಡೀತಿರ್ತಕ್ಕಂಥ ಈ ಉತ್ಸವ ಅದ್ಭುತವಾಗಿ ನಡೀತಾ ಇದೆ. ಇದು ದತ್ತಾತ್ರೇಯನ ಎರಡನೇ ಅವತಾರ. ನರಸಿಂಹ ಸರಸ್ವತಿ ಸ್ವಾಮಿಗಳು ಬಂದು ಸುಮಾರು 630 ವರ್ಷ ಆಯಿತು. ಅವರು ಇಲ್ಲಿ ಬಂದಿದ್ದು ನರಸೋಬವಾಡಿಯಿಂದ. ಯಾವಾಗ ಇಲ್ಲಿ ಬಂದರೋ ಆ ವೇಳೆಯಲ್ಲಿ ಈ ಜಾಗದಲ್ಲಿ ಏನೂ ಇರಲಿಲ್ಲ, ಹಾಳು ಬಿದ್ದ ಮನೆ ಮತ್ತು ಇದು ವೃಕ್ಷ, ಸುಮಾರು 700 ವರ್ಷದ ವೃಕ್ಷ ಇದೆ. ಆ ವೃಕ್ಷದ ತಳಗೆ ಬ್ರಹ್ಮ ರಾಕ್ಷಸ ಇರ್ತಾ ಇದ್ದ. ಇಲ್ಲಿ ಗುರುಗಳು ಈ ಜಾಗದಲ್ಲಿ ಪ್ರಥಮ ಕೆಲಸ ಮಾಡಿದ್ದು ಬ್ರಹ್ಮ ರಾಕ್ಷಸನ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಇಲ್ಲಿ ಭಸ್ಮಾದ. ಬ್ರಹ್ಮ ರಾಕ್ಷಸರಿಗೆ ಮುಕ್ತಿ ಕೊಟ್ಟಂಥ ಶಕ್ತಿಯ ಪ್ರಭಾವ ಇನ್ನೂವರೆಗೆ ಇದೆ. ಅದೇ ಕಾರಣಕ್ಕಾಗಿ ಗಾಣಗಾಪುರಕ್ಕೆ ಹೆಚ್ಚಾಗಿ ಜನ ಬರೋದು. ಭೂತ್ ಬಾಧ ಪೀಡ ಕರುಣಿ ಬಾನಾಮತಿ ಧಾತುಟೋನ ಈ ಎಲ್ಲದು ಸುಪ್ರೀಂ ಕೋರ್ಟ್ ಇದು. ಆ ಟೈಪ್ ಜನ ಇಲ್ಲಿ ಬಂದು ಕೆಲವು ದಿವಸ ಸೇವೆ ಆದಮೇಲೆ ಪೀಡೆ ಬಾಧೆ ನಿವಾರಣೆ ಆಗಿ ಯಾರು ಮಾಡಿಸಿರ್ತಾರಲ್ಲ ಅವ್ರ ಹೆಸರು ಓಪನ್ ಆಗುತ್ತೆ. ಇದು ನಿಮಗೆ ನೋಡಲು ಸಿಗುತ್ತೆ ಆರತಿ ಟೈಮ್ನಲ್ಲಿ. ಡೈಲಿ ಆರತಿ ಆಗೋದು 5 ಟೈಮ್. ನಸುಕಿನ 3 ಗಂಟೆಗೆ ಕಾಕಡಾರತಿ. ದತ್ತನ ನಿಜಪಾದ ದರ್ಶನ ಆರಂಭ ಆಗುತ್ತೆ 3 ಗಂಟೆಗೆ ನಸುಕಿನಲ್ಲಿ ನಿರ್ಗುಣ ಪಾದುಕಾ ದರ್ಶನ. ಎರಡನೇ ಆರತಿ ಮಾರ್ನಿಂಗ್ 6:30 ಗಂಟೆಗೆ ಪಾದುಕಾ ದರ್ಶನ. ಮೂರನೇ ಆರತಿ 12 ಗಂಟೆಗೆ ಮಹಾನೈವೇದ್ಯ ಮತ್ತು ಅನ್ನದಾನ. ನಾಲ್ಕನೇ ಆರತಿ ಈಗ ನಡೀತಾ ಇದೆ 7:30-8 ಗಂಟೆಗೆ ಪಲ್ಲಕ್ಕಿ ಉತ್ಸವ ಆರತಿ. 9ಕ್ಕೆ ಸೇಜಾರತಿ ಮಲಗೋದು. ಇದು ದೈನಂದಿನ ಕಾರ್ಯಕ್ರಮ 630 ವರ್ಷದಿಂದ ನಡೀತಾ ಇದೆ. ಗುರುಗಳು ಈ ಗಾಣಗಾಪುರದಲ್ಲಿ ಇದ್ದಿದ್ದು 27 ವರ್ಷ. 27ನೇ ವರ್ಷ ಮಾಘ ಹುಣ್ಣಿಮೆ ಭಾರತ ಹುಣ್ಣಿಮೆ ದಿವಸ ಕಲ್ಲೇಶ್ವರ ಮಹಾದೇವನ ಅನುಗ್ರಹದ ಮೇರೆಗೆ ಇಲ್ಲಿ ಪಾದುಕ ಇಟ್ಟು ಇಲ್ಲಿಂದ ಶ್ರೀಶೈಲ್ಯ ಕರ್ದಳಿ ಒಂದಲ್ಲಿ ಅದೃಶ್ಯ ಆದರು. ಇದು ಗುರುಚರಿತ್ರೆಯಲ್ಲಿ ಬರುತ್ತೆ. ಪಾದುಕ ಅಂದರೆ ಕಾಲಿನ ಆಕಾರ ಇಲ್ಲ, ಒಂದು ತೆಂಗಿನ ಆಕಾರ ಇದೆ. ಬಂಗಾರದ ಡಬ್ಬಿಯಲ್ಲಿ ಪಾದುಕ ಇಟ್ಟಿದ್ದಾರೆ. ಪಾದುಕ ಕೈ ಹಚ್ಚಿದರೆ ಮೆತ್ತ ಕತ್ತುತ್ತೆ, ಉಗುರು ಹತ್ತಿರ ನೀರು ಬರುತ್ತೆ. ಪಾದುಕ ನೀರಿನ ಸ್ಪರ್ಶ ಇಲ್ಲ. ಅತ್ತರ್ ಕೇಶರ್ ಚಂದನ್ ಕಸ್ತೂರಿ ಚಂದನ್ ಲೇಪನ ಇರುತ್ತೆ. ಪಾದುಕ ದರ್ಶನ ಸಂಕಲ್ಪ ಪ್ರಾರ್ಥನೆಯಿಂದ ಲಕ್ಷಾವಧಿ ಭಕ್ತರ ಪ್ರಾರ್ಥನಾ ಪೂರ್ಣ ಆಗಿದೆ. ಪಾದುಕ ಹೆಸರು ನಿರ್ಗುಣ ಪಾದುಕ. ಇದು ದತ್ತನ ಇತಿಹಾಸದ ಮಹಿಮೆ. ಈ ಗಾಣಗಾಪುರದಲ್ಲಿ ಮೊದಲಿನಿಂದಲೂ ಕಿಟಕಿಯಿಂದ ದರ್ಶನ. ಕಾರಣ ದತ್ತ ಮಹಾರಾಜರು ಒಂದು ದತ್ತ ಸಂಪ್ರದಾಯದಂತೆ ಒಳಗೆ ಕೂತು ಅನುಷ್ಠಾನ ಮಾಡ್ತಾಯಿದ್ರು. ಜನ ಹೊರಗಿಂದ ದರ್ಶನ ನೋಡಿ ಹೋಗ್ತಾಯಿದ್ರು. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದರೆ, ನೀವು ದೇವ್ರಿಗೆ ನೋಡ್ತೀರಾ, ದೇವ್ರು ನಿಮಗೆ ನೋಡ್ತಾನೆ. ಪರ್ಸ್ನಲ್ ಆಶೀರ್ವಾದ ಇದು, ಪರ್ಸ್ನಲ್ ಆಶೀರ್ವಾದ ಇದು. ನೀವು ಒಬ್ಬರೇ ದೇವ್ರಿಗೆ ನೋಡ್ತೀರಾ, ದೇವ್ರು ನಿಮಗೆ ಒಬ್ಬರೇ ನೋಡ್ತಾರೆ ರಿಟರ್ನ್ ಆಗಿ. ಪರ್ಸನಲ್ ಆಶೀರ್ವಾದದಿಂದ ಪೂರ್ಣ ಕುಟುಂಬದ ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ದೇವರು ಎದುರಿರ್ತಾನೆ, ಸಾವಿರಾರು ಭಕ್ತರು ನೋಡ್ತಾರೆ. ಆದರೆ ಸಾವಿರಾರು ಭಕ್ತರಿಗೆ ಆಶೀರ್ವಾದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಲ್ಲ, ಆಗಲ್ಲ. ವೈಯಕ್ತಿಕ ಆಶೀರ್ವಾದ, ವೈಯಕ್ತಿಕ ದರ್ಶನ. ಇದು ದತ್ತನ ಸ್ಥಾನದ ಮಹಿಮೆ ಒಂದು ಪ್ರಕಾರ. ಎಲ್ಲರಿಗೂ ದತ್ತನ ಕೃಪಾಶೀರ್ವಾದ ಆಗಲಿ ಮತ್ತು ಈ ಕ್ಷೇತ್ರದ ಮಹಿಮೆ ಎಲ್ಲರಿಗೂ ತಿಳಿಯಲಿ ಅಂತ ನಾನು ಈ ದೇವಸ್ಥಾನದ ಮುಖ್ಯ ಅರ್ಚಕ, ಪ್ರಧಾನ ಅರ್ಚಕ ಹೆಸರು ಕೃಷ್ಣಂ ಭಟ್ ಬಾಲಚಂದ್ರ ಭಟ್ ಪೂಜಾರಿ, ಶ್ರೀ ಕ್ಷೇತ್ರ ಗಾಣಗಾಪುರ. ಅವಧೂತ ಚಿಂತನ ಶ್ರೀ ಗುರುದೇವ್ ದತ್ತ ಸ್ವಾಮಿ ಮಹಾರಾಜ ಕಿ. ಆದೌ ಬ್ರಹ್ಮ ಹರಿರ್ಮಧ್ಯೆ ಅಂತ್ಯೋ ದೇವ ಸದಾ ಶಿವಃ ಮೂರ್ತಿತ್ರಯ ಸ್ವರೂಪಾಯ
ದತ್ತಾತ್ರೇಯ ನಮೋಸ್ತುತೇ, ದತ್ತಾತ್ರೇಯ ನಮೋಸ್ತುತೇ. ದತ್ತನ ಅವತಾರ ತ್ರಿಮೂರ್ತಿ ಸ್ವರೂಪ. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತಾತ್ರೇಯರು ಅತ್ರಿ ಮಹರ್ಷಿಗಳು ಅನಸೂಯ ದೇವಿಯ ವಿಶೇಷವಾಗಿರ್ತಕ್ಕಂಥ ವರಪುತ್ರರು. ಅಂತಹ ವರಪುತ್ರರಾದಂತಹ ಗುರು ದತ್ತಾತ್ರೇಯರು ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ನೋಡ್ತಾರೆ. ಬಾಲ್ಯದಲ್ಲೇ ಸಾಕಷ್ಟು ಪವಾಡಗಳನ್ನು ನೋಡ್ತಾರೆ. ವಿದ್ಯಾಭ್ಯಾಸಕ್ಕಾಗಿ ಜಪ ಅನುಷ್ಠಾನಗಳಿಗಾಗಿ ಸಮುದ್ರದ ಆಳದಲ್ಲೂ ಕೂತ್ಕೊಳ್ತಾರೆ. ಎಲ್ಲವನ್ನು ಮುಗಿಸಿ ಒಂದು ಹಂತದ ವಯಸ್ಕರಾದ ಮೇಲೆ ಬಂದ ಮೇಲೆ ತನ್ನ ತಾಯಿಯ ಸಾನ್ನಿಧ್ಯಕ್ಕೆ ಬರ್ತಾರೆ. ಅಲ್ಲಿವರೆಗೂ ಆ ಮಾತೃ ಹೃದಯ ತನ್ನ ಕಣ್ಗಳನ್ನು ಬಿಟ್ಕೊಂಡು ನನ್ನ ಮಗ ಯಾವಾಗ ಬರ್ತಾನೋ ಅಂತ ಕಾತುರತೆಯಿಂದ ಕಾಯ್ತಾ ಇರುತ್ತೆ. ಆ ಕಾಯುವಂತಹ ಕಣ್ಗಳು ಅನಸೂಯ ದೇವಿದು. ಒಮ್ಮೆ ಗುರು ದತ್ತಾತ್ರೇಯರು ಅನಸೂಯ ದೇವಿಯ ಆಶ್ರಮಕ್ಕೆ, ತನ್ನ ಗೃಹಕ್ಕೆ, ಆ ಕುಟೀರಕ್ಕೆ ಮುಂದೆ ಬರ್ತಾರೆ. ಕುಟೀರದ ಮುಂದೆ ಬಂದು ನಿಂತಾಗ ತಾಯಿಗೆ ಮಗ ಗುರುತು ಸಿಗಬೇಕಲ್ಲ, ಜೊತೆಗೆ ಮಗ ತಾಯಿನ ನೋಡಿದ ತಕ್ಷಣ ಅದರ ಆನಂದ ಇರುತ್ತಲ್ಲ, ಒಂದು ಹಸು ಮತ್ತು ಕರುವಿನ ಆ ಅನುಬಂಧ ಅನಸೂಯ ದೇವಿ ಮತ್ತು ಗುರು ದತ್ತಾತ್ರೇಯರ ಅನುಬಂಧ ಆಗಿರುತ್ತೆ. ಅಂತಹ ಅನುಬಂಧ ಇದ್ದಾಗ ಗುರು ದತ್ತ ಮಹಾರಾಜರು ಹೇಳ್ತಾರೆ, ನನ್ನ ಇನ್ನು ಮುಂದಿನ ಕಾಯಕವನ್ನು, ಮುಂದಿನ ಧರ್ಮದ ಕಾಯಕವನ್ನು, ತನ್ನ ಬಂದಂತಹ ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡಲಿಕ್ಕಾಗಿ ನಾನು ಮುಂದೆ ನಡೀತೀನಿ, ನನ್ನ ನೀನು ಕಳಿಸ್ಕೊಡಮ್ಮ ಅಂತ ಕೇಳ್ತಾರೆ. ನೀನು ನನ್ನ ಕಳಿಸು, ಇಂತಹ ಒಂದು ಧರ್ಮ ಕಾರ್ಯ ನಡೆಸಬೇಕಾಗಿದೆ, ಇದು ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಕಾಯಕ ಅಂತ ಹೇಳಿದಾಗ ತಾಯಿಯ ಕಣ್ಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಎಷ್ಟೇ ಆದರೂ ಇಲ್ಲಿವರೆಗೂ ಬಾಲ್ಯದಿಂದ ವಿದ್ಯಾಭ್ಯಾಸ ಆಯಿತು, ಈಗಷ್ಟೇ ನೀನು ನನ್ನ ಆಶ್ರಮಕ್ಕೆ ಬಂದಿದ್ಯಾ, ಮನೆ ಒಳಗಡೆ ನೀನು ಬರ್ತಿಲ್ಲ, ಅಂದರೆ ಈ ಕುಟೀರದ ಒಳಗಡೆನೂ ನೀನು ಬರ್ದಿರಾ, ಬಾಗಿಲಲ್ಲೇ ನಿಂತ್ಕೊಂಡು ನನ್ನನ್ನು ಕಳಿಸ್ಕೊಡು ಅನ್ಬೇಕಾದ್ರೆ ಈ ಹೆತ್ತುಕರಳು ಎಷ್ಟು ನೋವು ತಿಂತಿರುತ್ತೆ. ಪ್ರತಿಯೊಬ್ಬ ತಾಯಿ ಸಹಿತ ತನ್ನ ಮಕ್ಕಳ ಮೇಲೆ ಇಂಥದ್ದೇ ಒಂದು ಅಭಿಮಾನ ಇದೆ, ಅದನ್ನೇ ಮಾತೃವಾತ್ಸಲ್ಯ ಅಂತ ಹೇಳ್ತಾರೆ. ಅಂತಹ ಮಾತೃವಾತ್ಸಲ್ಯ ಅನಸೂಯ ದೇವಿದು. ಆದರೆ ಗುರು ದತ್ತಾತ್ರೇಯರು, ನಾನು ಕಾರಣೀ ಜನ್ಮ, ನಾನು ಬಂದದ್ದೇ ಧರ್ಮ ಪ್ರಚಾರ, ಜೊತೆಗೆ ಯಾರು ಕಷ್ಟದಲ್ಲಿದ್ದರೆ ಅವ್ರ ಕಷ್ಟಗಳನ್ನು ದೂರ ಮಾಡುವಂಥದ್ದು ನನ್ನ ಕಾಯಕ, ತ್ರಿಮೂರ್ತಿ ಸ್ವರೂಪ ನಾನು, ಅದರಿಂದ ನೀನನ್ನು ಕಳಿಸ್ಕೊಡ್ಬೇಕಮ್ಮ ಅಂತ ಕೇಳ್ತಾರೆ. ಆದರೂ ಆ ಜನ್ಮದಾತೆ ತಾಯಿ ಒಪ್ಪೋದಿಲ್ಲ. ಯಾವಾಗ ತಾಯಿ ಒಪ್ಪೋದಿಲ್ಲ ಆಗ ತಾಯಿಗೆ ಒಂದು ಗುರು ದತ್ತಾತ್ರೇಯರು ಒಂದು ಮಾತು ಹೇಳ್ತಾರೆ, ಅಮ್ಮ, ಈ ಸುಂದರವಾದಂಥ ದೇಹವನ್ನು ನೋಡಿ ನೀನು ಈ ದೇಹ ನನ್ನ ಹತ್ರನೇ ಇರಬೇಕು, ನನ್ನ ಸುಪುತ್ರನಾಗಿರಬೇಕು, ನನ್ನ ಕುಟೀರದಲ್ಲೇ ಇರಬೇಕು ಅಂತ ನೀನು ಕೇಳ್ತಾ ಇದೆಯಾ. ಆದರೆ ಈ ದೇಹದ ಒಳಗಿರುವಂಥ ಆತ್ಮ, ಒಂದು ಕ್ಷಣ ಈ ಆತ್ಮವನ್ನು ತೆಗೆದು ನಾನು ಪಕ್ಕದಲ್ಲಿಡ್ತೇನೆ, ಈ ದೇಹವನ್ನು ನೋಡು, ದೇಹದ ನಶ್ವರವನ್ನು ನೋಡು, ದೇಹ ಎಷ್ಟು ಕಾಲ ನಿಲ್ಲಬಹುದು ಎಂಬತಕ್ಕಂಥದ್ದು ನೋಡು, ಈಗಾದರೂ ನಾನು ಕಳಿಸ್ಕೊಡಮ್ಮ ಅಂದಾಗ ಆ ಮಾತೃ ಹೃದಯ, ಆ ತಾಯಿ ಕಣ್ಗಳಲ್ಲಿ ಹರಿಯುವಂಥ ನೀರಿದೆಯಲ್ಲ, ಇವತ್ತೆಷ್ಟೋ ಕುಟುಂಬಗಳಲ್ಲಿ ತನ್ನ ತಾಯಿಯ ಮಾತನ್ನು ಕೇಳಿದಿರ, ತಾಯಿಯ ಮಾತನ್ನು ಆಲಿಸ್ದಿರ ಎಷ್ಟೋ ಜನ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಆದರೆ ಎಲ್ಲರೂ ದಾರಿ ತಪ್ಪೋದು ಬೇರೆ. ಗುರು ದತ್ತಾತ್ರೇಯರು ಅನುಗ್ರಹ ರೂಪವಾಗಿ ಇನ್ನೊಬ್ಬರ ಕಷ್ಟವನ್ನು ದೂರ ಮಾಡಲಿಕ್ಕಾಗಿ ತನ್ನ ಮಾತೃವನ್ನು ಅಂಗಲಾಚ್ತಾರೆ. ಅಮ್ಮ, ನಾನು ಲೋಕ ಕಲ್ಯಾಣಾರ್ಥವಾಗಿ ಹೊರಡಬೇಕಾಗಿದೆ, ಇನ್ನು ನನ್ನ ಕಳಿಸ್ಕೊಡು ಅಂತಂದಾಗ ಆ ತಾಯಿ ಕಣ್ಗಳಲ್ಲಿ ನೀರು ಧಾರಾಕಾರವ ಬರುತ್ತೆ. ಅಂತಹ ಒಂದು ವಿಶೇಷತೆ, ಅಂತಹ ಒಂದು ಮಾತೃ ಸ್ವರೂಪಿಣಿ ಆಗಿರ್ತಕ್ಕಂಥ ಅನಸೂಯ ದೇವಿ, ಅದೇ ಸಮಯಕ್ಕೆ ಅತ್ರಿ ಮಹರ್ಷಿಗಳು ಅಲ್ಲಿಗೆ ಆಗಮಿಸ್ತಾರೆ. ದಂಪತಿಗಳಿಬ್ಬರೂ ಆಶೀರ್ವದಿಸಿ ಗುರು ದತ್ತಾತ್ರೇಯರನ್ನು, ದತ್ತ ಸ್ವರೂಪನಾದಂತಹ ತ್ರಿಮೂರ್ತಿ ಸ್ವರೂಪನಾದಂತಹ ಗುರು ದತ್ತಾತ್ರೇಯರನ್ನು ಹರಸಿ ನಿನ್ನ ಕಾಯಕವನ್ನು ನೀನು ಮುಂದುವರಿಸಪ್ಪ ಅಂತ ಹೇಳ್ತಾರೆ. ಎಷ್ಟೇ ಆದರೂ ಮಾತೃ ಹೃದಯ ಅಲ್ವಾ. ಅಂತಹ ಗುರು ಸಾನ್ನಿಧ್ಯ ಇವತ್ತು ನಾವು ನೋಡ್ತಿರ್ತಕ್ಕಂಥದ್ದು. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತಾತ್ರೇಯರ ಈ ಒಂದು ಗಾಣಗಾಪುರ ಕ್ಷೇತ್ರದ ದತ್ತ ಮಂದಿರ, ಜೊತೆಗೆ ಅವಧೂತ ಪರಂಪರೆ ಇರ್ತಕ್ಕಂಥ ಈ ಸಾನ್ನಿಧ್ಯ, ಗುರು ದತ್ತಾತ್ರೇಯರ ಮತ್ತೊಂದು ಅವತಾರವೇ ನರಸಿಂಹ ಸರಸ್ವತಿಗಳದು. ನರಸಿಂಹ ಸರಸ್ವತಿಗಳ ವಿಶೇಷವಾಗಿರ್ತಕ್ಕಂಥ ನಿಜ ಪಾದುಕ ಇವತ್ತಿಲ್ಲಿರ್ತಕ್ಕಂಥದ್ದು. ಅಂತಹ ಪಾದಕಗಳನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಗಾಣಗಾಪುರದಲ್ಲಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ ತಮ್ಮೆಲ್ಲರಿಗೂ ಯಶಸ್ಸನ್ನು ಉಂಟು ಮಾಡಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಅನುಗ್ರಹ ಪಡಿಬೇಕಾದ್ರೆ, ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ, ಎಂತಹ ಸಂಕಷ್ಟಗಳಿದ್ದರೂ, ಬೆಟ್ಟದಂಥ ಕಷ್ಟ ಇದ್ದರೂ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ
ಎಲ್ಲವೂ ಸಹಿತ ಗುರುಗಳ ಅನುಗ್ರಹದಿಂದಲೇ ಕಾರ್ಯಸಿದ್ಧಿ ಎಂಬತಕ್ಕಂಥ ಚಿಂತನೆಯನ್ನು ನೋಡಬೇಕಾದ್ರೆ ಭೀಮ ಅಮರಜ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ, ಈ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರಕ್ಕೆ ಬಂದು ಭೀಮ ಅಮರಜ ಅಲ್ಲಿ ಸ್ನಾನವನ್ನು ಆಚರಿಸಿ ಗುರು ದತ್ತಾತ್ರೇಯರ ದರ್ಶನ ಮಾಡಿ, ಅದರಲ್ಲೂ ವಿಶೇಷವಾಗಿ ದತ್ತ ಚರಿತ್ರೆಯನ್ನು ನಿತ್ಯ ಪಾರಾಯಣ ಮಾಡ್ತಕ್ಕಂಥ ಈ ಪಾರಾಯಣದ ಸಾನ್ನಿಧ್ಯಕ್ಕೆ ಬಂದು ಎಲ್ಲರೂ ಸಹಿತ ಗುರುಗಳನ್ನು ಪ್ರಾರ್ಥನೆ ಮಾಡಿ ಜನ್ಮದಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ, ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿ ಆಗುತ್ತೆ, ಗುರುವಿನ ಕೃಪೆಗೆ ಪಾತ್ರರಾಗುವಂಥದ್ದಾಗುತ್ತೆ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಕಲಿಯುಗದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕಾದ್ರೆ ಅಂದಿನಿಂದ ಇಂದಿನವರೆಗೂ ಅಂದು ಋಷಿಮುನಿಗಳ ಶಾಪ ಆಯಿತು. ಋಷಿಮುನಿಗಳ ಶಾಪವಾದರೂ ಸಹಿತ ದೇವತೆಗಳು ಪುನಃ ನಮಗೆ ಎಲ್ಲವೂ ಸಹಿತ ಅನುಗ್ರಹಿಸಬೇಕಾದ್ರೆ ಅಲ್ಲಿ ಪಾತಿವ್ರತ್ಯ ಇದ್ದಲ್ಲ, ಆ ಪಾತಿವ್ರತ್ಯಕ್ಕೆ ಅಷ್ಟು ಶಕ್ತಿ ಇತ್ತು. ಒಂದು ಹೆಣ್ಣು ಅಂದರೆ ಅದು ಸಾಮಾನ್ಯವಾದ್ದಲ್ಲ. ಒಂದು ಹೆಣ್ಣು ಮಗಳು ತಾನು ಇಡುವಂಥ ಹಣೆಗಿಡುವಂಥ ಕುಂಕುಮ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಸುಮಂಗಲೆಯರು ತಾವು ಧರಿಸುವಂತಹ ಆ ಕಟ್ಟಿರುವಂಥ ಮಾಂಗಲ್ಯ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಆ ಮಾಂಗಲ್ಯಕ್ಕೆ ಅದ್ಭುತವಾದ ಶಕ್ತಿ ಇದೆ. ಯಾವ ಹೆಣ್ಣು ತನ್ನ ಸೌಮಂಗಲ್ಯವನ್ನು ಗಟ್ಟಿಯಾಗಿ ಹಿಡಿದಿರ್ತಾಳೋ, ಆ ಮುತ್ತೈದೆತನ ಎಂಬತಕ್ಕಂಥದ್ದನ್ನು ತಾನು ಪಾಲನೆ ಮಾಡ್ತಾಳೋ, ಆ ವಿಶೇಷವಾಗಿರ್ತಕ್ಕಂಥ ದಾಂಪತ್ಯದ ಅಥವಾ ಆ ಒಂದು ಸೌಮಂಗಲ್ಯತನದ ಇನ್ನೊಂದು ಹೆಜ್ಜೆ ಮುಂದಾದರೆ ಆ ಮುತ್ತೈದೆ ಎಂಬತಕ್ಕಂಥ ಪದ ಇದೆಯಲ್ಲ, ಅಬ್ಬಬ್ಬಾ, ಅದು ಸಾಮಾನ್ಯವಾದ್ದಲ್ಲ. ಅದಕ್ಕೆ ಹೇಳೋದು, ಹೆಣ್ಣು ಸರಿಯಾದಂಥ ಆ ಮುತ್ತೈದೆತನವನ್ನು ಉಳಿಸ್ಕೊಂಡಿರ್ತಕ್ಕಂಥ ತನ್ನ ಗಂಡನೇ ಸಂಪೂರ್ಣ ಅಂತಕ್ಕಂಥದ್ದು. ಅಂದರೆ ಗಂಡ ಅಲ್ಲದಿರ ಮತ್ತೊಬ್ಬ ಗಂಡನ್ನಾಗಲಿ ಅಥವಾ ಪರಪುರುಷನಾಗಲಿ ಎಡಗಣ್ಣಲ್ಲೂ ಸಹಿತ ನೋಡದಿರತಕ್ಕಂಥವ್ರು, ಯಾರೊಬ್ಬರ ಬಗ್ಗೆ ಚಿಂತನೆ ಮಾಡದಿರತಕ್ಕಂಥವ್ರು, ಒಮ್ಮೆ ತಾವು ಈ ಮನೆಗೆ ಅಂದರೆ ತನ್ನ ತವರಿನಿಂದ ಗಂಡನ ಮನೆಗೆ ಬಂದಾದ ನಂತರ ಸಂಪೂರ್ಣ ಗಂಡನ ಮನೆ ಜವಾಬ್ದಾರಿಯೇ ಹೊತ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವತ್ತಿಗೂ ಒಂದು ಕೈ ಮೇಲು. ಅವರು ಆಡುವ ಮಾತು, ಅವರು ಕೊಟ್ಟರೆ ಶಾಪ ಅಷ್ಟಿಷ್ಟಲ್ಲ, ಅಂಥ ದೊಡ್ಡ ಶಾಪವಾಗುತ್ತೆ. ಅಂತಹ ಶಾಪವನ್ನು ಹಾಗೆ ಋಷಿಮುನಿಗಳ ಕಾಲದಲ್ಲಿ ಅವರು ಕೊಡಬಹುದಾದಂಥ ಶಾಪಗಳಿತ್ತಲ್ಲ, ಅಬ್ಬಬ್ಬಾ, ಅದು ಹೇಳ್ತಿರ್ತು. ಗುರು ದತ್ತ ಚರಿತ್ರೆಯಲ್ಲಿ ಇಂಥದ್ದೇ ಒಂದು ಅದ್ಭುತವಾದಂಥ ಒಂದು ಕಾಲಘಟ್ಟ ಇದೆ. ಹಿಂದೆ ಕೌಶಿಕ ಬ್ರಾಹ್ಮಣ, ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ, ದತ್ತ ಚರಿತ್ರೆಯಲ್ಲಿ ಕಂಡಾಗ ಇದೆಲ್ಲವೂ ಬರುತ್ತೆ. ಕೌಶಿಕ ಬ್ರಾಹ್ಮಣ ಸುಮತಿ ಎಂಬತಕ್ಕಂಥ ಧರ್ಮಪತ್ನಿ. ಕೌಶಿಕ ಬ್ರಾಹ್ಮಣ ಮತ್ತು ಸುಮತಿ ಇವರಿಬ್ಬರ ದಾಂಪತ್ಯ. ಆದರೆ ಕಾಲಕ್ರಮೇಣ ಪ್ರಾರಬ್ಧ ಕರ್ಮಫಲ ಯಾರನ್ನ ಬಿಟ್ಟಾತು. ಆ ಕರ್ಮಫಲ ಹೇಗಿತ್ತಪ್ಪ ಅಂದರೆ, ಕೌಶಿಕ ಬ್ರಾಹ್ಮಣನಿಗೆ ಕುಷ್ಠ ಆವರಿಸುತ್ತೆ. ಕುಷ್ಠ ಆವರಿಸಿದ ಮರುಕ್ಷಣ ತನ್ನ ದೇಹ ಎಲ್ಲ ಕಪ್ಪಾಗೋಗುತ್ತೆ. ಸೌಂದರ್ಯ ಎಂಬತಕ್ಕಂಥದ್ದಕ್ಕೆ ಒಂದು ಮೇರು, ಅಂತಹ ಅದ್ಭುತವಾದಂಥ ಸೌಂದರ್ಯ ಕೌಶಿಕ ಬ್ರಾಹ್ಮಣದ್ದು. ಆದರೆ ಕುಷ್ಠ ಬಂದಾದ ನಂತರ ಮುಖದ ವರ್ಚಸ್ಸು ಸಂಪೂರ್ಣವಾಗಿ ಕಾಡ್ಗತ್ತಲಾಗಿಬಿಡುತ್ತೆ. ಅಷ್ಟೇ ಅಲ್ಲದಿರ ತನ್ನೆರಡು ಕೈಗಳು ಎಲ್ಲವೂ ಮಡಚುತ್ತೆ. ಆಹಾರ ತಿನ್ನಲಿಕ್ಕಾಗೋದಿಲ್ಲ, ತನ್ನಿರ್ತಕ್ಕಂಥ ರೀತಿ ನೀತಿ ಇಲ್ಲ. ತಾನು ಬಾಲ್ಯದಲ್ಲೇ ಇಂತಹದ್ದೆಲ್ಲ ಸಮಸ್ಯೆಗಳನ್ನು ಕಾಣಬೇಕಾಯ್ತಲ್ಲ. ಆ ದಂಪತಿಗಳಿಬ್ಬರೇ ಪ್ರತ್ಯೇಕವಾಗಿ ಒಂದು ಕುಟೀರದಲ್ಲಿರ್ತಾರೆ. ಗಂಡನ್ನು ಪ್ರತ್ಯೇಕವಾಗಿ ಒಂದು ಕುಟೀರದಲ್ಲಿ ಇಟ್ಕೊಂಡು ತನ್ನ ಗಂಡನಿಗೆ ಬಂದಂತಹ ಈ ಕುಷ್ಠರೋಗವನ್ನು ಹೇಗಾದರೂ ದೂರ ಮಾಡಬೇಕು, ತನ್ನ ಗಂಡನ ಉಳಿಸ್ಕೊಳ್ಬೇಕು ಅಂತ ಸಾಕಷ್ಟು ಪರಿತಪಿಸ್ತಾಳೆ. ಆ ಪರಿತಪಿಸುವಂತಹ ಕಾಲ ಪ್ರತ್ಯೇಕವಾಗಿ ಒಂದು ಕುಟೀರದಲ್ಲಿ ಇಬ್ಬರು ಅಲ್ಲಿ ಜೀವನವನ್ನು ನಡೆಸ್ತಿರ್ತಾರೆ. ಆದರೂ ಕುಷ್ಠಕ್ಕೆ ಬೇಕಾದಂತಹ ಔಷಧೋಪಚಾರವನ್ನು ಪ್ರತಿನಿತ್ಯ ತಾನು ಶ್ರದ್ಧೆಯಿಂದ ಮಾಡ್ತಿರ್ತಾಳೆ. ಒಮ್ಮೆಯಾದರೂ ಯಾವುದೇ ಕಾಲದಲ್ಲಾದರೂ ಪರಪುರುಷನ ನೋಡಿದಿರ ತನ್ನ ದಾಂಪತ್ಯ, ತನ್ನ ಕುಟುಂಬ, ತನ್ನ ಪರಿವಾರ, ತನ್ನ ಗಂಡ ಅಂತಲೇ ವಿಶೇಷವಾಗಿರ್ತಕ್ಕಂಥ ರೀತಿ ಆ ದಾಂಪತ್ಯ ಜೊತೆಗೆ ಆ ಸೌಮಂಗಲ್ಯತನ, ಆ ಮುತ್ತೈದೆ ಅಂತಕ್ಕಂಥದ್ದು ಇದೆಯಲ್ಲ, ಅಬ್ಬಬ್ಬಾ, ಇದು ಅಷ್ಟು ಅದ್ಭುತವಾದಂಥದ್ದು. ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಭರತಖಂಡದಲ್ಲಿ ಭಾರತ ದೇಶದಲ್ಲದಿರ ಮತ್ತೆಲ್ಲೂ ಇಲ್ಲ ಅಂದರೂ ಅದು ತಪ್ಪಲ್ಲ.
ಅಂತಹ ಅದ್ಭುತವಾದಂತಹ ಜೋಡಿ. ಆದರೆ ಕೌಶಿಕನಿಗೆ ಬಂದಂತಹ ಕುಷ್ಠ ಸಂಪೂರ್ಣವಾಗಿ ಮುಖವೆಲ್ಲ ಕಪ್ಪಾಗೋಗ್ಬಿಟ್ಟಿದೆ, ಕೈಗಳೆಲ್ಲವೂ ಸಹಿತ ಮಡಚಿ ಕೂತ್ಕೊಂಡಿದೆ, ಅನ್ನ ಆಹಾರ ತಿನ್ನಲಿಕ್ಕೆ ಆಗದಂಥ ರೀತಿಯಲ್ಲಿದೆ, ಪ್ರತಿನಿತ್ಯ ತಾನು ಒಂದು ಹೆಜ್ಜೆ ಮುಂದೆ ಹಾಕಲಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿದೆ. ಅಂತಹ ಪರಿಸ್ಥಿತಿನಲ್ಲಿ ತನಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಆಕೆಯ ಕರ್ತವ್ಯ. ತನ್ನ ಬೇಕಾಗಿರ್ತಕ್ಕಂಥ ಎಲ್ಲ ಶೌಚಗಳನ್ನೂ ತಾನೇ ನಿಂತು ನಡೆಸಬೇಕಾಗಿದೆ. ಎಲ್ಲವನ್ನೂ ಸಹಿತ ಪ್ರತಿನಿತ್ಯದ ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಮುಂದೆ ನಡೀತಿದ್ದಾಳೆ. ಎಲ್ಲವೂ ಭಗವಂತನಿಗೆ ಅರ್ಪಣೆ ಮಾಡ್ತಿದ್ದಾಳೆ. ಒಮ್ಮೆ ಕೌಶಿಕ ನಡಿಲಿಕ್ಕಾಗ್ದಿರ, ನೋಟಕ್ಕೂ ಸೌಂದರ್ಯವಿಲ್ದಿರ, ಮುಖ ಸಂಪೂರ್ಣವಾಗಿ ಕಪ್ಪಾಗಿ ಮೈಯೆಲ್ಲ ಕುಷ್ಠದಿಂದ ನಾನಾ ಹುಳುಗಳು ಸೇರಿದೆಯೇನೋ ಎಂಬಂಥ ರೀತಿ ಭಾಸವಿದ್ದರೂ ಆಸೆ ಯಾರನ್ನ ಬಿಟ್ಟಾತು? ಆಸೆ ಎಂಬತಕ್ಕಂಥದ್ದಕ್ಕೆ ಕೊನೆಯಿರೋದಿಲ್ಲ. ಅಂತಹ ಆಸೆ ಒಂದು ಈ ಕೌಶಿಕನಿಗೆ ಎದುರಾಗುತ್ತೆ. ಕೌಶಿಕ ಇದ್ದಂತಹ ಕುಟೀರ, ಆ ಕುಟೀರದ ಮುಂದೆ ಒಬ್ಬ ವೇಶ್ಯೆ ತಾನು ತನ್ನ ಮಧುರವಾದಂಥ ಒಂದು ಜಿಂಕೆಯ ನಡೆಯನ್ನು ನಡೆದು ತಾನು ಹೆಜ್ಜೆಯನ್ನು ಹಾಕಿ ನಡೆಯುವಾಗ ಕೌಶಿಕನಿಗೆ ಇನ್ನಿಲ್ಲದಂಥ ಆಸೆ ಆಕಾಂಕ್ಷೆ ಹುಟ್ಟುಕೊಳ್ಳುತ್ತೆ. ಪರಸ್ತ್ರೀ ವ್ಯಾಮೋಹ ಶುರುವಾಗತ್ತೆ. ಎಷ್ಟೇ ಆದರೂ ಇದು ಇವತ್ತು ನೆನ್ನೆದಲ್ಲ, ಸಾಕಷ್ಟು ವರ್ಷಗಳ ಇತಿಹಾಸ ಈ ವೃತ್ತಿ ಆ ಹೆಣ್ಣು ಮಕ್ಕಳಲ್ಲಿ ಕೆಲವರಲ್ಲಿದೆ. ಅದು ಯಾವ ಹೆಣ್ಣು ಮಕ್ಕಳು ತಪ್ಪು ತಿಳ್ಕೊಳ್ಬಾರ್ದು. ಅಂದರೆ ಕತೆ, ಚರಿತ್ರೆಯಲ್ಲಿ ಇವೆಲ್ಲ ಬರತಕ್ಕಂತಹದ್ದೇ. ಒಂದು ಸೌಮಂಗಲ್ಯತನ ಅಂದರೆ ಏನು? ಒಂದು ಅಲ್ಲಿ ಬಂದಂತಹ ಆ ವೇಶ್ಯೆ ತಾನು ನಡೆದಂಥ ದಾರಿ ಆದರೂ ಏನು? ಇದನ್ನು ಯೋಚನೆ ಮಾಡಬೇಕು. ವೇಶ್ಯೆ ನಡೆಯತಕ್ಕಂಥದ್ದನ್ನು, ಆ ನಡೆದಂಥ ಹೆಜ್ಜೆಯನ್ನು ನೋಡಿ ಮನದಲ್ಲಿ ಇನ್ನೆಲ್ಲದಂಥ ಆಸೆಯನ್ನು ಹುಟ್ಟಿಸ್ಕೊಳ್ತಾನೆ ಕೌಶಿಕ. ಆಗ ತನ್ನ ಧರ್ಮಪತ್ನಿಯಲ್ಲಿ ಈ ವಿಚಾರವನ್ನು ಉಣಬಡಿಸ್ತಾನೆ. ನನಗೆ ಆ ಹೆಣ್ಣು ಬೇಕು, ನಾನು ಆ ಹೆಣ್ಣಿನ ಜೊತೆ ನಾನು ಸುಖವನ್ನು ಹಂಚಿಕೊಳ್ಬೇಕು. ಈತನು ಸಂಪೂರ್ಣವಾಗಿ ಕುಷ್ಠ, ಕಣ್ಣುಗಳು, ಮೂಗು, ಮುಖ ಎಲ್ಲವೂ ಸಹಿತ ಕಿತ್ತು ತಿಂತಿದೆ ಸಮಸ್ಯೆ ಎಂಬತಕ್ಕಂಥದ್ದು. ಇಂಥದ್ರಲ್ಲೂ ಹುಚ್ಚು ಆಸೆ ಕೆರಳಿಸ್ತಾ ಇದೆ. ಬಹುಶಃ ಮುಂದೆ ಏನಾಗಬೇಕಾಗಿದೆಯೋ, ಆ ಮುಂದೆ ಏನಾಗಬೇಕು ಎಂಬತಕ್ಕಂಥದ್ದನ್ನು ಅರ್ಥರೆ ಎಲ್ಲವೂ ಹೊರಬರುತ್ತೆ. ಆದರೆ ಪತಿಯ ಆಸೆಯನ್ನು ಆಗಲ್ಲ ಅಂತ ಹೇಳೋಂಗಿಲ್ವಲ್ಲ, ಅದರಲ್ಲೂ ಔಷಧೋಪಚಾರ ನಾನು ಏನು ಮಾಡಿಸ್ಕೊಳ್ಳೋದಿಲ್ಲ ಅಂತ ಆ ನಿರ್ಬಂಧನೆ ಹೇರ್ತಾನಲ್ಲ, ಆ ಬಾಧೆಯನ್ನು ನೋಡಿ ತಾನು ಒಪ್ಕೊಂಡು ಹಗಲು ಕರ್ಕೊಂಡೋದ್ರೆ ಯಾರಾದರೂ ನೋಡಿ ಏನಾರ ಅಂದೇರನು ಅಂತ ಹೇಳಿ ರಾತ್ರಿಯ ಮುಹೂರ್ತ ನೋಡಿ ರಾತ್ರಿ ಒಂದು ಬುಟ್ಟಿಯನ್ನು ತಂದು ಆ ಬುಟ್ಟಿಯಲ್ಲಿ ಈ ಪತಿಯನ್ನು ಇಟ್ಕೊಂಡು ತನ್ನ ಗಂಡನ್ನು ತಲೆ ಮೇಲೆ ಹೊತ್ತುಕೊಂಡು ದಟ್ಟವಾದ ಅರಣ್ಯದಲ್ಲಿ ಮುಂದೆ ನಡೀತಾಳೆ. ಅರಣ್ಯದಲ್ಲಿ ಮುಂದೆ ನಡೆದು ಎಲ್ಲಿ ವೇಶ್ಯೆ ಆಕೆ ವಾಸ್ತವ್ಯ ಹೂಡಿರ್ತಾಳಲ್ಲ, ಅಲ್ಲಿ ತನಕ ನಡೆದು ಹೋಗಬೇಕಾದ್ರೆ ತಲೆ ಮೇಲೆ ಗಂಡನ್ನು ಹೊತ್ಕೊಂಡು ನಡೆದಂಥ ಆ ಸೌಮಂಗಲ್ಯತನದ ವಿಶೇಷವಾಗಿರ್ತಕ್ಕಂಥ ಪಾತಿವ್ರತೆ, ಅಬ್ಬಬ್ಬ, ಆಕೆ ಹೆಜ್ಜೆಯೇ ಅಷ್ಟು ಅದ್ಭುತವಾದಂಥದ್ದು. ಹಾಗೆ ಮುಂದೆ ನಡೀತಿರುವಾಗ ಮಾಂಡವ್ಯ ಮಹರ್ಷಿಗಳು ಅದೇ ಮಾರ್ಗದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಿರ್ತಾರೆ. ಮಾಂಡವ್ಯ ಮಹರ್ಷಿಗಳು ತಪಸ್ಸನ್ನು ಆಚರಣೆ ಮಾಡ್ತಕ್ಕಂಥ ರೀತಿ ಇತ್ತಲ್ಲ, ಆ ರೀತಿ ಸಾಕಷ್ಟು ವಿಭಿನ್ನ. ಮಾಂಡವ್ಯ ಮಹರ್ಷಿಗಳು ಅವರು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಂಜರ. ಆ ಪಂಜರಕ್ಕೆ ಸುತ್ತ ಶೂಲಗಳಿರುತ್ತೆ. ಶೂಲಗಳ ಮಧ್ಯದಲ್ಲಿ ನಿಂತು ಮಾಂಡವ್ಯ ಮಹರ್ಷಿಗಳು ತಪಸ್ಸನ್ನು ಆಚರಣೆ ಮಾಡ್ತಿರ್ತಾರೆ. ಯಾವುದೇ ಋಷಿಮುನಿಗಳಾದರೂ ನಮ್ಮ ಈ ಭಾರತೀಯ ಈ ಒಂದು ಸಂಸ್ಕೃತಿನಲ್ಲಿ, ಈ ಒಂದು ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ಔಪಾಸನೆ ಮಾಡ್ತಾರೆ. ಭಗವಂತನ ಒಲಿಸ್ಕೊಳ್ಳೋದು ಅಷ್ಟು ಸಾಮಾನ್ಯವಾದ್ದಲ್ಲ. ಭಗವಂತನ ಒಲಿಸ್ಕೊಂಡು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡ ನಂತರ ಅವರಿಗೆ ಸಿಗುವಂತಹ ಆ ಆದಿತ್ಯ ಇರುತ್ತಲ್ಲ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಆದ್ಯತೆ ಇರುತ್ತೆ. ಇದನ್ನು ಯೋಚನೆ ಮಾಡಿದ್ರೆ ಮಾಂಡವ್ಯ ಮಹರ್ಷಿಗಳು ಒಂದು ಪಂಜರದಲ್ಲಿ ಶೂಲಗಳ ಮಧ್ಯದಲ್ಲಿ ನಿಂತು ತಪಸ್ಸನ್ನು ಗೈತಾ ಇರ್ತಾರೆ. ಅಲ್ಲಿಗೆ ಅದೇ ಮಾರ್ಗದಲ್ಲಿ ಈ ಕೌಶಿಕ ಬ್ರಾಹ್ಮಣ ತನ್ನೆರಡೂ ಕಾಲುಗಳನ್ನು ಆಡಿಸ್ತಾ ಮುಂದೆ ನಡೆಯುವಾಗ ಆಕೆ ಎತ್ಕೊಂಡು ಆಕೆ ತನ್ನ ಧರ್ಮಪತ್ನಿ ಕೌಶಿಕನ ತಲೆ ಮೇಲೆ ಹೊತ್ಕೊಂಡು ಒಂದು ಮಂಕರಿಯಲ್ಲಿ ಇಟ್ಕೊಂಡು ತನ್ನೆರಡು ಪಾದಗಳನ್ನು ಆಚೆ ಬಿಟ್ಟಿದ್ನಲ್ಲ, ಆ ಪಾದಗಳನ್ನು ಆಡಿಸ್ತಾ ಯಾವಾಗ ಈ ಪಂಜರವನ್ನು ಮುಟ್ತಾನೋ, ಪಂಜರವನ್ನು ಮುಟ್ಟಿದ ಮರುಕ್ಷಣ ಮಾಂಡವ್ಯ ಮಹರ್ಷಿಗಳಿಗೆ ಬಹಳಷ್ಟು ಕೋಪ ಬರುತ್ತೆ. ಮಾಂಡವ್ಯ ಮಹರ್ಷಿಗಳು ಶಾಪವನ್ನು ಕೊಡ್ತಾರೆ. ನಾಳೆ ಬೆಳಗಿನ ಸೂರ್ಯೋದಯ ನೀನು ನೋಡೋದಿಲ್ಲ ಅಂತ. ನಾಳೆ ಬೆಳಗಿನ ಸೂರ್ಯೋದಯ ನೋಡೋದಿಲ್ಲ ಅಂತಂದಾಗ ಆ ಮುತ್ತೈದೆ ತಾನು ಪ್ರತಿನಿತ್ಯದ ಆ ತನ್ನ ಸೌಮಂಗಲ್ಯತನದ ಆ ಶಕ್ತಿ ಇದೆಯಲ್ಲ, ಅಬ್ಬಬ್ಬ, ಅದು ಸಾಮಾನ್ಯವಾದ್ದಲ್ಲ. ಆ ಮರುಕ್ಷಣ ಆಲೋಚನೆ ಮಾಡ್ತಾಳೆ. ಮರುಕ್ಷಣ ಆಲೋಚನೆ ಮಾಡಿ ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ತಾನೇ ನನ್ನ ಗಂಡ ಇಲ್ದಿರ ಆಗುವಂಥದ್ದು, ನಾಳೆ ಬೆಳಗ್ಗೆ ಸೂರ್ಯನೇ ಹುಟ್ಟಬಾರ್ದು ಅಂಥೇಳಿ ಸೂರ್ಯನಿಗೆ ಶಾಪವನ್ನು ಕೊಡ್ತಾಳೆ. ಯಾವಾಗ ಸೂರ್ಯನಿಗೆ ಶಾಪವನ್ನು ಕೊಡ್ತಾಳೋ ಈ ಸೃಷ್ಟಿ ಎಲ್ಲವೂ ಸಹಿತ ಸಂಪೂರ್ಣ ಕಾಡ್ಗತ್ತಲಾಗತ್ತೆ. ಸೂರ್ಯ ಇಲ್ಲ ಅಂದರೆ ಜಗತ್ತಿದೆಯಾ? ಜಗತ್ತಿನಲ್ಲಿರ್ತಕ್ಕಂಥ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು, ಅಷ್ಟೇ ಯಾಕೆ ಈ ಸುಂದರವಾದಂಥ ಪ್ರಕೃತಿ ಎಲ್ಲವೂ ಸಹಿತ ಅಯೋಮಯವಾಗಿಬಿಡುತ್ತೆ. ಅಂತಹ ಕಾಲವನ್ನು ಆಲೋಚನೆ ಮಾಡಿ ತಾನು ಪುನಃ ಹೋದ ದಾರಿಗೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ತನ್ನ ಕುಟೀರಕ್ಕೆ ಬರ್ತಾಳೆ. ಬೆಳಗಾಗತ್ತೆ. ಸೂರ್ಯ ಉದಯಿಸೋದಿಲ್ಲ.
ಆದರೆ ಈ ಸೂರ್ಯ ಯಾವಾಗ ಉದಯಿಸೋದಿಲ್ವೋ, ಸೂರ್ಯನ ಆ ಉದಯ ಯಾವಾಗ ಆಗೋದಿಲ್ವೋ, ಆಗ ದೇವಾನುದೇವತೆಗಳೆಲ್ಲರೂ ಸಹಿತ ಅನಸೂಯ ಹತ್ರ ಮೊರೆ ಹೋಗ್ತಾರೆ. ಅನಸೂಯ ಅಲ್ಲಿ ಅಂತಹ ಅದ್ಭುತವಾದಂತಹ ಶಕ್ತಿ. ತಾಯಿ ಅನಸೂಯ ಮಾತೆ ಇದೆಲ್ಲವನ್ನು ಸಹಿತ ಆಲಿಸಿ ಸೀದಾ ಈ ಕುಟೀರಕ್ಕೆ ಬಂದು ನಡೆದ ವೃತ್ತಾಂತವನ್ನೆಲ್ಲವನ್ನು ಸಹಿತ ಆಲಿಸ್ತಾಳೆ. ಆಲಿಸಿ ಮೊದಲು ಸುಮತಿಗೆ ಹೇಳ್ತಾಳೆ, ನೀನು ಕೊಟ್ಟ ಶಾಪವನ್ನು, ನಿನ್ನ ಮನಸ್ಸಲ್ಲಿರುವಂತಹ ನೋವಿನ ಕ್ಷಣಗಳನ್ನು ಆದಷ್ಟು ಸಮಾಧಾನ ಮಾಡಿಕೊಂಡು ನೀನು ಮೊದಲು ಪ್ರಾರ್ಥನೆ ಮಾಡು, ಸೂರ್ಯ ಉದಯಿಸಬೇಕು. ಯಾಕೆಂದರೆ ಒಬ್ಬ ಮುತ್ತೈದೆ ಕೊಡುವಂಥ ಶಾಪ ಅಷ್ಟು ಅದ್ಭುತವಾದಂಥದ್ದು. ಅದಕ್ಕೆ ಹೇಳೋದು, ಸೌಮಂಗಲ್ಯತನ, ಮುತ್ತೈದೆತನ, ತನ್ನ ಕಾಯಕ, ತನ್ನ ಜವಾಬ್ದಾರಿತವಾದಂಥ ಅರ್ಥಗರ್ಭಿತವಾದಂಥ ಚಿಂತನೆ, ಅದು ಯಾವತ್ತಿಗೂ ಶ್ರೇಷ್ಠ, ಅಭಯ. ಅಂಥದ್ರಲ್ಲಿ ಸತಿ ಸಾವಿತ್ರಿ ಆಗಲಿ, ಸತಿಯರು ಎಷ್ಟು ಜನ ಇದ್ದಾರೆ, ಅಂತಹ ಅವರ ಶಾಪ ಅಷ್ಟು ಅದ್ಭುತವಾದಂತಹದ್ದು, ಅಷ್ಟು ಘೋರವಾಗಿರ್ತಕ್ಕಂಥದ್ದು. ಸೂರ್ಯ ಯಾವಾಗ ಉದಯಿಸಬಾರದು, ನನ್ನ ಗಂಡನ ಸಾವಾಗ್ಬಿಡುತ್ತಲ್ಲ ಅಂತಕ್ಕಂಥ ಚಿಂತನೆ ಇತ್ತಲ್ಲ ತಾಯಿಗೆ. ಅದಾದ ನಂತರ ತಾಯಿ ಪ್ರಾರ್ಥನೆ ಮಾಡಿ ಪುನಃ ಸೂರ್ಯದೇವರನ್ನ ಕರೀತಾಳೆ. ಸೂರ್ಯ ಹೇಗೆ ತನ್ನ ಆ ವಿಶೇಷವಾಗಿರ್ತಕ್ಕಂಥ ವರ್ಣನೆಯಿಂದ ಸೂರ್ಯ ಉದಯೋನ್ಮುಖನಾಗ್ತಾನೋ, ಸೂರ್ಯ ಉದಯೋನ್ಮುಖನಾದಂಥ ಆ ಮರುಕ್ಷಣ ಕೌಶಿಕ ಬ್ರಾಹ್ಮಣ ಮರಣ ಹೊಂದುತ್ತಾನೆ. ತಾನು ಮರಣ ಹೊಂದಿದ ಮರುಕ್ಷಣವೇ ತನ್ನ ಪತ್ನಿಯೂ ಮರಣ ಹೊಂದುತ್ತಾಳೆ. ಇದನ್ನು ನೋಡಿದಂತಹ ಅನಸೂಯ ಮಾತಾ ಆಗ ಆಲೋಚಿಸ್ತಾಳೆ, ನಾನು ಬಂದು ಇವರಿಬ್ಬರ ಕುಟುಂಬದಲ್ಲಿ, ಸೊ ಇವರ ದಾಂಪತ್ಯವೂ ಇಲ್ಲಿಗೆ ಕೊನೆ ಆಯ್ತಲ್ಲ ಅಂತ ಆಲೋಚನೆ ಮಾಡಿ ಪುನಃ ಭಗವಂತನ ಪ್ರಾರ್ಥನೆ ಮಾಡ್ತಾಳೆ. ಭಗವಂತನ ಪ್ರಾರ್ಥನೆ ಮಾಡ್ತಾಳೆ, ಭಾಳಷ್ಟು ಘೋರವಾದಂತಹ ಮಾತನ್ನು ಹೇಳ್ತಾಳೆ. ನಾನು ನನ್ನ ಪತಿಯ ಜೊತೆಯಲ್ಲಿ ನಾನಿದ್ದಂತಹ ನನ್ನ ದಾಂಪತ್ಯದಲ್ಲಿ ಯಾವುದೇ ಲೋಪವಿಲ್ಲದಿರ ನಾನು ಆಕೆಯೊಂದಿಗೆ, ನನ್ನ ಪತಿಯೊಂದಿಗೆ ನಾನು ಇದ್ದಿದ್ದೆ ಆದರೆ, ನನ್ನ ಪತಿಯನ್ನಲ್ದಿರ ಮತ್ತಾರೂ ನಾನು ನೋಡ್ದಿರನೇ ಇದ್ದಿದ್ರಾದರೆ, ಜೊತೆಗೆ ಸೂರ್ಯಚಂದ್ರ ಇರುವವರೆಗೂ, ಜೊತೆಗೆ ನಾನು ಇಲ್ಲಿವರೆಗೂ ನನ್ನ ದಾಂಪತ್ಯದಲ್ಲಿ ಯಾವುದೇ ಲೋಪವಿಲ್ಲದಿರ ನಾನು ಬದುಕಿದ್ದೆ ಆದರೆ, ಆದಷ್ಟು ಬೇಗ ಇವರಿಬ್ಬರ ದಾಂಪತ್ಯದ ಜೀವನ ಆನಂದವಾಗಿರಬೇಕು, ಇಬ್ಬರಿಗೂ ಜೀವ ಪುನಃ ಬರಬೇಕು ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆ ಮಾಡಿದ ಮರುಕ್ಷಣ ಕೌಶಿಕನಿಗೆ ಸಂಭವಿಸಿರ್ತಕ್ಕಂತಹ, ಕೌಶಿಕನಿದ್ದಂತಹ ಆ ಕುಷ್ಠದ ಸನ್ನಿವೇಶಗಳಿತ್ತಲ್ಲ, ಆ ಕುಷ್ಠರೋಗವೂ ಸಹಿತ ದೂರ ಆಗಿ ಪ್ರಾಣ ಬಂದು ಅವರಿಬ್ಬರೂ ಸಹಿತ ನಗನಗ್ತ ಮೇಲೆದ್ದೇಳ್ತಾರೆ. ಆ ದಂಪತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಾಳೆ. ಅನುಗ್ರಹವನ್ನು ಕೊಟ್ಟು ತಾನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿದಾಗ ಆಗ ಪ್ರತ್ಯಕ್ಷವಾಗ್ತಕ್ಕಂಥದ್ದೇ ಹರಿಹರ ಬ್ರಹ್ಮಾದಿಗಳು. ಹರಿಹರ ಬ್ರಹ್ಮಾದಿಗಳು ಆಗ ಪ್ರತ್ಯಕ್ಷರಾಗ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಆಗಮನ ಆಗಾಗತ್ತೆ. ನಿನಗೇನು ಬರಬೇಕು ಅನಸೂಯ ಅಂತ ಕೇಳಿದಾಗ ಸತೀದೇವಿಯಾದಂತಹ ತಾಯಿ ಅನಸೂಯ ಮಾತ ಕೇಳುವಂತಹದ್ದು, ಹರಿಹರ ಬ್ರಹ್ಮಾದಿಗಳನ್ನು ಭಗವಂತ ಈ ಸೃಷ್ಟಿಯಲ್ಲಿ ಒಂದು ಅಪರೂಪವಾದಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಗು ಜನನ ಆಗಬೇಕು, ಆ ಮಗು ನಿಮ್ಮ ತ್ರಿಮೂರ್ತಿಗಳಿಂದಲೇ ಆಗಬೇಕು, ತ್ರಿಮೂರ್ತಿಗಳೇ ನನ್ನ ಗರ್ಭದಲ್ಲಿ ಹುಟ್ಟಬೇಕು ಅಂತ ಆಗ ಕೇಳ್ಕೊಳ್ತಾಳೆ. ತ್ರಿಮೂರ್ತಿಗಳೇ ಗರ್ಭದಲ್ಲಿ ಹುಟ್ಟಬೇಕು ಎಂಬತಕ್ಕಂಥ ಮಾತನ್ನು ತಾಯಿ ಅನಸೂಯ ಮಾತೆ ಕೇಳಿದ್ದೆ ಆದರೆ ಮರುಕ್ಷಣ 3 ಜನ ದೇವತೆಗಳು ಅಸ್ತು ಅಂತ ಹೇಳ್ತಾರೆ. ಆಗ ಜನನವಾಗುವಂಥದ್ದೇ ಗುರುದತ್ತ ಮಹಾರಾಜರು. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. ಗುರುದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಜನನ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದತ್ತ ಮಹಾರಾಜರು ಕಲಿಯುಗದಲ್ಲಿ ಒಂದು ಅದ್ಭುತವಾದಂತಹ ರೀತಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬೇಗ ದೂರ ಆಗಲಿ ಎಂಬತಕ್ಕಂಥ ಚಿಂತನೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅತ್ರಿ ಅನಸೂಯ ಮಾತೆಯ ವಿಶೇಷವಾಗಿರ್ತಕ್ಕಂಥ ಮುದ್ದಿನ ಜನನ ಅಂದರೆ ಅದು ತಪ್ಪಲ್ಲ. ಅತ್ರಿ ಅನಸೂಯ ಮಾತೆಯ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ಅತ್ರಿ ಅನಸೂಯ ಮಾತೆಯ ವಿಶೇಷವಾಗಿರ್ತಕ್ಕಂಥ ಗರ್ಭಸುಧಾಂಬದಿಯೇ ಗುರುದತ್ತ ಮಹಾರಾಜರು ಅಂದರೆ ತಪ್ಪಲ್ಲ. ಅಂದು ದತ್ತ ಮಹಾರಾಜರ ಜನ್ಮ ಆಯಿತು. ಪುಟ್ಟದಾದಂತಹ ಚಿಕ್ಕದಾದಂತಹ ಚೊಕ್ಕಟವಾದಂತಹ ಅಂದಿನ ಒಂದು ಕುಟೀರ ಆಶ್ರಮವಾಸಿಗಳು. ಆದರೆ ತಾಯಿ ಕೇಳಿದ್ಲಲ್ಲ, ತಾಯಿ ಕೇಳಿದಂತಹದ್ದು ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಗರ್ಭದಲ್ಲಿ ಹುಟ್ಟಬೇಕು ಎಂಬತಕ್ಕಂಥ ಚಿಂತನೆ ಇತ್ತಲ್ಲ, ಆ ಚಿಂತನೆಯೇ ಇಷ್ಟಕ್ಕೆಲ್ಲ ಒಂದು ವಿಶೇಷತೆ ಪವಾಡ. ಅಂತಹ ಅದ್ಭುತವಾದಂತಹದ್ದು ದತ್ತ ಮಹಾರಾಜರ ಒಂದು ಜನ್ಮ. ದತ್ತ ಮಹಾರಾಜರು ಅತ್ರಿ ಮಹರ್ಷಿಗಳು ಹಾಗೆ ಅನಸೂಯ ಮಾತೆಯ ಗರ್ಭ ಸುಧಾಂಬದದಲ್ಲಿ ಜನಿಸಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದರೆ ಅದು ಒಂದು ಮಾನಸವಾಗಿರ್ತಕ್ಕಂಥದ್ದೇ. ಯಾಕೆಂದರೆ ಅಷ್ಟು ವಯಸ್ಸಾದ ಮೇಲೆ ಅವರ ಪ್ರಾರ್ಥನೆ ಇದ್ದಲ್ಲ, ನನ್ನ ಗರ್ಭದಲ್ಲಿ ಹುಟ್ಟಬೇಕು ಅಂದರೆ ತಂದೆ ತಾಯಿಯ ಒಂದು ಪ್ರೀತಿ ವಾತ್ಸಲ್ಯ, ಮಾತೃವಾತ್ಸಲ್ಯವನ್ನು ಅಲ್ಲಿ ಕೊಡಲಿಕ್ಕಾಗಿಯೇ ಬಂದರು. ಆದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಗಾಣಗಾಪುರ ಕ್ಷೇತ್ರ, ಅವಧೂತ ಪರಂಪರೆ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಔದುಂಬರ ಮತ್ತು ಅರಳಿ ವೃಕ್ಷ, ಒಂದು ಕಡೆ ಅರಳಿ ವೃಕ್ಷ, ಮತ್ತೊಂದು ಕಡೆ ಔದುಂಬರ ವೃಕ್ಷ,
ಔದುಂಬರದಲ್ಲಿ ಸದಾಕಾಲ ವಾಸ ಮಾಡ್ತಕ್ಕಂಥದ್ದೇ ಗುರು ದತ್ತ ಮಹಾರಾಜರು. ಹಾಗೆ ಬಾಲ್ಯದಲ್ಲಿ ಆ ಪುಟ್ಟ ಕಂದಮ್ಮ ಅಂದರೆ ದತ್ತಾತ್ರೇಯರು ಅನಸೂಯ ಆ ಪ್ರೀತಿ ವಾತ್ಸಲ್ಯವನ್ನು ಮಾತೃ ಪ್ರೇಮವನ್ನು ಅವರು ಸವಿತಿರ್ತಾರೆ. ಹಾಗೆ ಬೆಳೆದು ಸ್ವಲ್ಪ ಮಟ್ಟಿಗೆ ದೊಡ್ಡವರಾಗ್ತಾರೆ. ಆಗ ಉಪನಯನ ಎಂಬತಕ್ಕಂಥ ಸಂಸ್ಕಾರ ಆಗುತ್ತೆ. ಅದಾದ ಮೇಲೆ ದತ್ತ ಮಹಾರಾಜರು ಸಹಿತ ಗುರುಗಳ ಸಾನ್ನಿಧ್ಯಕ್ಕೆ ಗುರುಕುಲಕ್ಕೆ ಹೊರಡ್ತಾರೆ. ಗುರುಕುಲಕ್ಕೆ ಹೊರಡುವ ಮಾರ್ಗ ಮಧ್ಯದಲ್ಲೇ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡ್ತಾರೆ. ಸಾಕಷ್ಟು ಪವಾಡಗಳು ಬಾಲ್ಯದಲ್ಲೇ ನಡೆಸಿರ್ತಕ್ಕಂತಹ ಕೀರ್ತಿ ಗುರು ದತ್ತ ಮಹಾರಾಜರಿಗೆ. ಅಂತಹ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ದತ್ತ ಮಹಾರಾಜರು ಬಾಲ್ಯದಲ್ಲಿದ್ದಾಗ ತನ್ನ ವಿದ್ಯಾಭ್ಯಾಸದ ಕಾಲದಲ್ಲಿ ಅಂದರೆ ತನ್ನ ಮನೆಗೆ ಪ್ರತಿ ದಿವಸನೂ ಅವರ ಕಾಯಕ ಯಾವಾಗ ಉಪನಯನ ಸಂಸ್ಕಾರ ಆಗುತ್ತೋ, ಉಪನಯನ ಸಂಸ್ಕಾರ ಆದ ನಂತರ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಪ್ರತಿನಿತ್ಯವೂ ಸಹಿತ ಎಷ್ಟೇ ಆದರೂ ಋಷಿಮುನಿಗಳ ಒಂದು ಸಂಕಲ್ಪ ಕುಟೀರ, ಆ ಕುಟೀರದಲ್ಲಿ ವಾಸ ಮಾಡ್ತಕ್ಕಂಥ ಕಾಲ ತನ್ನ ಬದುಕು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಅತ್ರಿ ಅನಸೂಯರವರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ತೆಗೆದುಕೊಂಡಿದ್ದರು. ಎಷ್ಟೇ ಆದರೂ ಸೃಷ್ಟಿಗೆ ಎಲ್ಲವನ್ನೂ ಒದಗಿಸ್ತಕ್ಕಂಥವರು ಹರಿಹರ ಬ್ರಹ್ಮಾದಿಗಳು. ಅಂತಹ ಹರಿಹರ ಬ್ರಹ್ಮಾದಿಗಳ ಸ್ವರೂಪ ಗುರು ದತ್ತ ಮಹಾರಾಜರು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪವಶ್ರವಸ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತ ಬಿಸೀದ ಸಾದನಂ. ಮಹಾಗಣಾಧಿಪತೆ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲ್ವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ನರಸಿಂಹ ಸರಸ್ವತಿಯ ವಿಶೇಷವಾಗಿರ್ತಕ್ಕಂಥ ಅಮೃತಶಿಲಾ ವಿಗ್ರಹವನ್ನು ನೋಡ್ತಾ ಇದ್ದೀರಿ. ನರಸಿಂಹ ಸರಸ್ವತಿಯವರು ಗುರು ದತ್ತ ಮಹಾರಾಜರ ಎರಡನೇ ಅವತಾರ ಅಂತ ಹೇಳ್ತಾರೆ. ಅಂದರೆ ದತ್ತ ಮಹಾರಾಜರ ಎರಡನೇ ಅವತಾರವಾಗಿರ್ತಕ್ಕಂಥ ನರಸಿಂಹ ಸರಸ್ವತಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಹಿತ ಗಾಣಗಾಪುರ ಕ್ಷೇತ್ರ, ದತ್ತಕ್ಷೇತ್ರ, ಈ ಔದುಂಬರ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿತ್ಯವೂ ಸಹಿತ ವರ್ಷದ 365 ದಿವಸ ದಿನದ 24 ಗಂಟೆ ಗುರುಚರಿತ್ರೆಯನ್ನು ಇಲ್ಲಿ ಪಾರಾಯಣ ಮಾಡ್ತಿರ್ತಾರೆ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಒಂದು ಭಾಗದಿಂದ ಅಲ್ಲ, ಕರ್ನಾಟಕ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಸಾಕಷ್ಟು ಮೂಲೆಗಳಿಂದ ಭಾರತದ ಅಷ್ಟೇ ಅಲ್ಲ ಹೊರದೇಶಗಳಲ್ಲಿರ್ತಕ್ಕಂತಹ ಭಕ್ತರು ಸಹಿತ ಗುರುಚರಿತ್ರ ಪಾರಾಯಣವನ್ನು ಇಲ್ಲಿ ಮಾಡಬೇಕು ಅಂತ ಎಲ್ಲರೂ ಬರ್ತಾರೆ. ತಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗಬೇಕಾದರೆ ಇಲ್ಲಿ ಒಮ್ಮೆ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿದ್ರೆ ತನ್ನ ಕರ್ಮಫಲಗಳು ದೂರ ಅಂತಲೂ ಇಲ್ಲಿ ಸಾಕಷ್ಟು ಹೇಳ್ತಾರೆ. ಅಂತಹ ಅದ್ಭುತವಾದಂಥ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಿದ್ದೀರಲ್ಲ, ಇದು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಹೀಗೆ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಗುರು ದತ್ತಾತ್ರೇಯರ ಬಾಲ್ಯ ಅದ್ಭುತವಾದಂಥದ್ದು. ಬಾಲ್ಯದಲ್ಲೇ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಕೀರ್ತಿ ಗುರು ದತ್ತ ಮಹಾರಾಜರಿಗೆ ಸಿಗುತ್ತೆ. ಅಂತಹ ನಿಟ್ಟಿನಲ್ಲಿ ಗುರುಕುಲಕ್ಕೆ ಹೊರಡಬೇಕಾದಂಥ ಕಾಲ ಸನ್ನಿಹಿತವಾಗುತ್ತೆ. ಗುರುಕುಲಕ್ಕೆ ಹೊರಟು ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಬಾಲವಾಗಿರ್ತಂದರೆ ಆ ಒಂದು ಬಾಲ್ಯದಲ್ಲೇ ಗುರು ದತ್ತಾತ್ರೇಯರಿಗೆ ಅನಸೂಯ ದೇವಿ ಹೇಳಿದಂತಹ ಮಾತಿನಿಂದ ಗುರುಕುಲಕ್ಕೆ ಹೊರಡ್ತಾರೆ. ಗುರುಕುಲಕ್ಕೆ ಹೊರಟು ಯೌವನಾವಸ್ಥೆಯಲ್ಲಿ ಪುನಃ ತನ್ನ ಮಾತೃವಿನ ಆಶೀರ್ವಾದವನ್ನು ಪಡೆದು ತಾನು ಬಂದಂತಹ ಕಾಯಕ ಏನು ಎಂಬತಕ್ಕಂಥದ್ದನ್ನು ಅರಿತು ತಾವು ಮುಂದೆ ನಡೀತಾರೆ. ಆ ಮುಂದೆ ನಡೆದಿದ್ದೇನು, ಅದಾಗುವಂತಹದ್ದೇನು, ಇದರ ಒಂದು ಪೂರ್ವಾಪರವಾಗಿ ಇದರ ಒಂದು ಸಂಪೂರ್ಣವಾದಂತಹ ಚರಿತ್ರೆಯನ್ನು ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ. ಜೈ ಗುರುದತ್ತ, ಜೈ ಗುರುದತ್ತ, ಜೈ ಗುರುದತ್ತ. बोलो गुरुदत्त महाराज की जय, बोलो गुरुदत्त महाराज की जय, बोलो गुरुदत्त महाराज की जय. ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ಈ ಒಂದು ದತ್ತ ಚರಿತ್ರೆ ಪ್ರತಿಯೊಂದು ಅಧ್ಯಾಯದಲ್ಲೂ ಸಹಿತ ಒಂದೊಂದು ವಿಶೇಷತೆಗಳಿದೆ. ಕಷ್ಟ ಎಂಬತಕ್ಕಂಥದ್ದು ಅಷ್ಟಿಷ್ಟಲ್ಲ, ಯಾವ ಕಷ್ಟವಾದರೂ ಕಷ್ಟಕ್ಕೊಂದು ಪರಿಹಾರ ಎಂಬತಕ್ಕಂಥದ್ದನ್ನು ಈ ಒಂದು ಗ್ರಂಥದಲ್ಲಿ ಪ್ರತಿಯೊಂದು ಬರೆದಿಟ್ಟಿದ್ದಾರೆ. ಮನುಷ್ಯ ಸಂಪೂರ್ಣವಾಗಿ ನೆಲ ಕಚ್ಚಿದಾಗ ತಾನು ಹೇಗೆ ಅಭಿವೃದ್ಧಿ ಆಗಬೇಕು, ಮನುಷ್ಯ ಅನಾರೋಗ್ಯದಲ್ಲಿ ತುತ್ತಾದಾಗ, ಅನಾರೋಗ್ಯಕ್ಕೆ ಸಿಲುಕೊಂಡಾಗ ತಾನು ಹೇಗೆ ಆರೋಗ್ಯವಂತನಾಗಬೇಕು, ತನ್ನ ಕಷ್ಟಗಳೆಂಬತಕ್ಕಂಥದ್ದು ತಡಿಲಿಕ್ಕೆ ಆಗದಿದ್ದಾಗ ಎಷ್ಟೋ ಜನ ತನ್ನ ಕೊನೆ ಅಸ್ತ್ರ ಏನು, ತಾನು ಮರಣ ಅಂತ ತಿಳ್ಕೊಳ್ತಾರೆ. ಅಕಾಲ ಮೃತ್ಯುವಿಗೆ ಈಡಾಗಬೇಕು ಎಂಬತಕ್ಕಂಥ ಹುಚ್ಚು ಮನಸ್ಸಿದೆಯಲ್ಲ, ಅಂತಹವ್ರಿಗೂ ಸಹಿತ ದಾರಿದೀಪವಾಗಿರ್ತಕ್ಕಂಥದ್ದು ಅವರ ಜೀವನ ಮತ್ತಷ್ಟು ಬೆಳಕಿನೆಡೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಮೂಲ ರಹಸ್ಯಗಳು ಈ ಗ್ರಂಥದಲ್ಲಿದೆ. ದಂಪತಿಗಳ ಮಧ್ಯದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳಿಗೂ ಪರಿಹಾರವನ್ನು ಕಲ್ಪಿಸುತ್ತೆ. ಗುರುಚರಿತ್ರೆಯ ವಾಕ್ಯಗಳು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು.
ದತ್ತ ಚರಿತ್ರೆಯನ್ನು ಪ್ರತಿನಿತ್ಯ ತನ್ನ ಕಾಯಕವನ್ನು ವಿಶೇಷವಾಗಿ ಇಲ್ಲಿ ಬಂದು ಈ ಒಂದು ವೃಕ್ಷದ ಸಾನ್ನಿಧ್ಯದಲ್ಲಿ, ಒಂದು ಕಡೆ ಅಶ್ವತ್ಥ ವೃಕ್ಷ, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ, ಮತ್ತೊಂದು ಕಡೆ ಔದುಂಬರ ಮತ್ತು ಅಶ್ವತ್ಥನಾರಾಯಣನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹರಿಹರ ಬ್ರಹ್ಮಾದಿಗಳ ಈ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಗುರುಚರಿತ್ರೆಯ ಪಾರಾಯಣಕ್ಕೋಸ್ಕರನೇ ಈ ಕ್ಷೇತ್ರ ಇರತಕ್ಕಂಥದ್ದು. ಇದು ಗುರುಗಳ ಮಂಟಪ. ಈ ಒಂದು ಮಂಟಪದಲ್ಲಿ ನರಸಿಂಹ ಸರಸ್ವತಿಗಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೂ ಇದೆ. ಎಷ್ಟೇ ಆದರೂ ಗುರು ದತ್ತಾತ್ರೇಯರ ಮರು ಅವತಾರ, ಇನ್ನೊಂದು ಅವತಾರವೇ ನರಸಿಂಹ ಸರಸ್ವತಿಗಳು, ಗುರು ದತ್ತಾತ್ರೇಯರು, ಜೊತೆಗೆ ಭೀಮಾ ನದಿ, ಭೀಮಾ ಮತ್ತು ಅಮರಜ ಸಂಗಮ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅವರವರ ಶಕ್ತಿಯಾನುಸಾರ ಒಂದಷ್ಟು ಪಾರಾಯಣವನ್ನು ಮಾಡಿ ಪ್ರತಿನಿತ್ಯದ ಕಾಯಕದಲ್ಲಿ ಗುರು ಪ್ರಾರ್ಥನೆ ಸಲ್ಲಿಸ್ತಾರೆ. ಇಲ್ಲಿ ತಾವೆಲ್ಲರೂ ನೋಡಬಹುದು, ಬರ್ತಕ್ಕಂಥವರು 11 ದಿವಸ ಸೇವೆ, 18 ದಿವಸ ಸೇವೆ, 48 ದಿವಸ ಸೇವೆ ಅಥವಾ 3 ತಿಂಗಳ ಸತತ ಸೇವೆ, ಅಂತಹ ಸೇವೆಗಳನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಅನುಷ್ಠಾನವನ್ನು ಮಾಡಿ ಗುರು ದತ್ತಾತ್ರೇಯರ ದರ್ಶನಕ್ಕೆ ಕಡೆಯದಾಗಿ ಹೊರಡುತ್ತಾರೆ. ಅಷ್ಟರಲ್ಲಿ ಅವರಲ್ಲಿರ್ತಕ್ಕಂಥ ಎಂತಹ ಬೆಟ್ಟದಂಥ ಕಷ್ಟಗಳಿದ್ರೂ ಎಲ್ಲವೂ ದೂರ ಆಗಿರುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವು ಈ ಗುರುಚರಿತ್ರೆಯಲ್ಲಿದೆ, ಗುರು ಪಾರಾಯಣದಲ್ಲಿದೆ. ಪಾರಾಯಣ ಗುರುಚರಿತ್ರೆ ಒಮ್ಮೆ ಬಂದು ಇಲ್ಲಿ 9 ಪ್ರದಕ್ಷಿಣೆ ಮಾಡಿದ್ರೂ ಸಾಕು, ಪ್ರತಿಯೊಬ್ಬರು ಪಠಿಸ್ತಕ್ಕಂತಹ ಗುರುಗಳ ಆ ಮಹಾಮಂತ್ರ ಇದೆಯಲ್ಲ, ಅದು ಒಮ್ಮೆ ಕಿವಿಯಲ್ಲಿ ಆಲಿಸಿದ್ರು ಅಥವಾ ಪಠನೆ ಮಾಡ್ತಕ್ಕಂಥವ್ರನ್ನ ಒಮ್ಮೆ ದರ್ಶನ ಮಾಡಿದ್ರು ಜನ್ಮದ ಆರಂಭ ಇರ್ತಕ್ಕಂತಹ ಕರ್ಮಫಲಗಳು ದೂರ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ವಿಷ್ಣುದತ್ತ ಮತ್ತು ಸುಶೀಲಾ ವಿಷ್ಣುದತ್ತ ಎಂಬತಕ್ಕಂಥ ದಂಪತಿಗಳು ಒಂದು ಕುಟೀರದಲ್ಲಿ ವಾಸ. ವಿಷ್ಣುದತ್ತನ ಕಾಯಕ ಏನೆಂದರೆ ಪ್ರತಿನಿತ್ಯ ತ್ರಿಕಾಲ ಅನುಷ್ಠಾನ, ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾಕಾಲ ಅನುಷ್ಠಾನವನ್ನು ಸಂಧ್ಯಾವಂದನೆಯನ್ನು ಮಾಡ್ತಕ್ಕಂಥದ್ದು, ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಅದಾದ ನಂತರ ನಿತ್ಯ ಅಗ್ನಿಹೋತ್ರ, ಮಧ್ಯಾಹ್ನದ ಆ ನಿತ್ಯ ಅಗ್ನಿಹೋತ್ರ ಆದ ನಂತರ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಅನ್ನಪ್ರಸಾದವನ್ನು ಆತ ತಂದು ತನ್ನ ವಾಸ್ತುಗೃಹದ ಮುಂಭಾಗದಲ್ಲಿರ್ತಕ್ಕಂಥ ವೃಕ್ಷಕ್ಕೆ ಕೊಡ್ತಕ್ಕಂಥದ್ದು. ಅಂದರೆ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥ ಅರಳಿ ಮರ ಅಂತಕ್ಕಂಥದ್ದು. ಅರಳಿ ಮರದಲ್ಲಿ ವಾಸವಾಗಿದ್ದದ್ದೇ ಬ್ರಹ್ಮರಾಕ್ಷಸ. ಆ ಬ್ರಹ್ಮರಾಕ್ಷಸ ವಾಸ ಮಾಡ್ತಿರ್ತಕ್ಕಂಥ ಅರಳಿ ವೃಕ್ಷದ ಮುಂದೆ ಇದ್ದದ್ದೇ ಕುಟೀರ ವಿಷ್ಣುದತ್ತನದು. ಆ ವಿಷ್ಣುದತ್ತ ಪ್ರತಿನಿತ್ಯ ತನ್ನ ಕಾಯಕವನ್ನು
ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲ ಅನುಷ್ಠಾನ, ಮಧ್ಯಾಹ್ನ ವಿಶೇಷವಾಗಿರ್ತಕ್ಕಂಥ ವೈಶ್ವಾನರರಿಗೆ ವಿಶೇಷವಾಗಿ ಅಗ್ನಿಹೋತ್ರ ಮಾಡ್ತಕ್ಕಂಥದ್ದು. ಅಂದರೆ ಅನ್ನವನ್ನು ತಾನು ಎಲ್ಲ ಕಾರ್ಯಕ್ರಮ ಮುಗಿದಾದ ನಂತರ ಆ ವೃಕ್ಷದ ಮುಂಭಾಗದಲ್ಲಿ ಪಕ್ಷಿಗಳಿಗೆ ಒಂದಷ್ಟು ಅನ್ನವನ್ನು ಇಡ್ತಿದ್ದ. ಆ ಇಡ್ತಕ್ಕಂಥ ಅನ್ನವನ್ನು ಬ್ರಹ್ಮರಾಕ್ಷಸ ಒಂದಲ್ಲ ಒಂದು ರೂಪದಲ್ಲಿ ಬಂದು ತಾನು ಆಹಾರವನ್ನು ಸ್ವೀಕರಿಸ್ತಿದ್ದ. ಹೀಗೆ ಕಾಲಕ್ರಮೇಣ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಸಿಕ್ಕಂಥ ಕಾಲ ಆಗತ್ತೆ. ಯಾಕೆಂದರೆ ತಾನು ಪ್ರಸಾದವನ್ನು ಪ್ರತಿನಿತ್ಯ ಈ ಅಗ್ನಿಹೋತ್ರದ ಪ್ರಸಾದವನ್ನು ಸ್ವೀಕರಿಸ್ತಿದ್ನಲ್ಲ, ಅಂತಹ ಅದ್ಭುತವಾದಂಥ ಪ್ರಸಾದವನ್ನು ಸ್ವೀಕರಿಸಿ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಸಿಗುತ್ತೆ. ಆದರೆ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಕೊಟ್ಟದ್ದು ವಿಷ್ಣುದತ್ತ ಅಂತ ಬ್ರಹ್ಮರಾಕ್ಷಸ ಆಲೋಚನೆ ಮಾಡ್ತಾನೆ. ಆದರೂ ವಿಷ್ಣುದತ್ತ ತನ್ನ ಕಾಯಕವನ್ನು ಶ್ರದ್ಧೆಯಿಂದ ತಾನು ಮಾಡಿದ್ದರಿಂದ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಸಿಗುತ್ತೆ. ಭಗವಂತ ಮೋಕ್ಷವನ್ನು ದಯಪಾಲಿಸ್ತಾನೆ. ಒಮ್ಮೆ ವಿಷ್ಣುದತ್ತನ ಮುಂದೆ ನಿಂತು ಬ್ರಹ್ಮರಾಕ್ಷಸ ಹೇಳ್ತಾನೆ, ನಿನ್ನಿಂದ ನನಗೆ ಈ ರಾಕ್ಷಸ ಜನ್ಮ ಹೋಗಿದೆ, ಅದರಿಂದ ನಾನು ನಿನಗೇನಾದರೂ ಒಂದಿಷ್ಟು ಉಪಯೋಗ ಮಾಡಬೇಕು. ನಾನು ನಿನಗೆ ಯಾವ ಥರ ಉಪಯೋಗ ಮಾಡಲಿ, ನನ್ನಿಂದ ನಿನಗೇನು ಉಪಯೋಗ ಆಗ್ಬೋದು ಅಂತಕ್ಕಂಥದ್ದನ್ನು ತನ್ನ ರಾಕ್ಷಸತ್ವದ ಮುಖದಿಂದ ತೋರಿಸ್ತಾನೆ. ಆಗ ವಿಷ್ಣುದತ್ತ ಭಯಕ್ರಾಂತನಾಗ್ತಾನೆ. ಅಯ್ಯೋ, ಇಂತಹ ರಾಕ್ಷಸನ ಮುಂದೆ ನಿಂತರೆ ನನ್ನನ್ನೇನು ಮಾಡ್ತಾನೋ, ನನ್ನನ್ನೇ ತಿಂದರೆ ನನ್ನ ಹೆಂಡತಿ ಗತಿ ಏನು ಅಂತ ಅಂಗಲಾಚತಾನೆ, ಭಯಪಡ್ತಾನೆ, ಸಾಕಷ್ಟು ಕಣ್ಣ ನೀರು ಸುರಿಸ್ತಾನೆ. ಆದರೆ ವಿಷ್ಣುದತ್ತನಿಗೆ ಧೈರ್ಯ ತುಂಬ್ತಾನೆ ಬ್ರಹ್ಮರಾಕ್ಷಸ. ನಿನ್ನಿಂದ ನನ್ನ ಜೀವನ ಆಯಿತು, ನಿನ್ನಿಂದ ನನಗಿದ್ದಂಥ ಒಂದು ಆ ಶಾಪಗ್ರಸ್ತನಾಗಿದ್ದವನ್ನ ಶಾಪದಿಂದ ವಿಮುಕ್ತಿಗೊಳಿಸಿದ್ಯಾ, ಇಂತಹ ಅದ್ಭುತವಾದಂಥ ಚಿಂತನೆ ನಿನ್ನಿಂದ ಆದಮೇಲೆ ನನ್ನಿಂದ ನಿನಗೇನಾದ್ರೂ ಸಹಾಯ ಆಗಬೇಕು ಅಂತ ಕೇಳ್ತಾನೆ. ವಿಷ್ಣುದತ್ತನಿಗೂ ಒಂದು ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ಆದರೆ ಒಂದು ಯೋಚನೆ ಮಾಡ್ತಾನೆ. ತನ್ನ ಪ್ರತಿನಿತ್ಯ ಕಾಯಕದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಿದ್ದಂತೇನು, ಪ್ರಾರ್ಥನೆ ಮಾಡ್ತಿದ್ದು ಗುರು ದತ್ತಾತ್ರೇಯರನ್ನ, ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಿದ್ದ. ಪ್ರತಿನಿತ್ಯದ ಕಾಯಕದಲ್ಲಿ ದತ್ತನ ಆರಾಧನೆ ನಡೆಸ್ತಾ ಇದ್ದ. ಅಂತಹ ಆರಾಧನೆ ನಡೆಸುವಂತಹ ಕಾಲ ಗುರು ದತ್ತಾತ್ರೇಯನ ನೋಡಬೇಕು ಎಂಬತಕ್ಕಂಥ ಮನದಾಸೆಯನ್ನು ಬ್ರಹ್ಮರಾಕ್ಷಸನ ಹತ್ರ ಇಡ್ತಾನೆ. ಬ್ರಹ್ಮರಾಕ್ಷಸನ ಮುಂದೆ ನನಗೆ ಒಮ್ಮೆ ಆದರೂ ಗುರು ದತ್ತ ಮಹಾರಾಜನ ನೋಡಬೇಕು ಎಂಬತಕ್ಕಂಥ ಮಹದಾಸೆ ಇದೆ. ಜೀವನದಲ್ಲಿ ನನಗೂ ನನ್ನ ಹೆಂಡತಿಗೂ ಅದೊಂದು ದೊಡ್ಡ ಆಸೆ ಇದೆ. ಅದರಲ್ಲೂ ನನ್ನ ಆಸೆ ಮಾತ್ರ ಗುರು ದತ್ತರನ್ನು ನೋಡಬೇಕು ಎಂಬತಕ್ಕಂಥ ಆ ಮಮತೆಯ ಮಾತು ಬ್ರಹ್ಮರಾಕ್ಷಸನಿಗೆ ಭಯ ಹುಟ್ಟಿಸುತ್ತೆ. ಅದು ಬ್ರಹ್ಮರಾಕ್ಷಸ ಬಂದು ಗುರು ದತ್ತರ ಮುಂದೆ ನಿಲ್ಲೋದುಂಟ. ದತ್ತಾತ್ರೇಯರ ಹೆಸರನ್ನು ಹೇಳಿದ್ರೆ ರಾಕ್ಷಸ ಜನ್ಮ ಸಹಿತ ದೂರ ಆಗೋಗ್ಬಿಡುತ್ತೆ. ಅಂತಹದ್ದು ದತ್ತರ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ದತ್ತರ ಕೃಪೆ ಸಾಮಾನ್ಯವಾದ್ದಲ್ಲ. ಅಂತಹ ದತ್ತನ ನಾನು ನೋಡಿಸ್ಲಿಕ್ಕಾಗತ್ತಾ, ದತ್ತ ಇಂಥದ್ದು ಕಡೆ ಇದ್ದಾನೆ ಅಂತ ಮುಂದೆ ಒಂದು ನಿಲ್ಲಕ್ಕಾಗತ್ತಾ ಅಂತ ಭಯಕ್ರಾಂತನಾಗ್ತಾನೆ. ಆದರೂ ನಾನು ಕೊಟ್ಟ ಮಾತಿಗೆ ನಡ್ಕೊಳ್ಳೇಬೇಕು, ನಿನಗೆ ನಾನು ಕೊಟ್ಟ ಮಾತಿನಂತೆ ನಡ್ಕೊಳ್ತೀನಿ. ಗುರು ದತ್ತ ಮಹಾರಾಜರು ಹೇಗಿದ್ದಾರೆ ಎಂಬತಕ್ಕಂಥದ್ದನ್ನು ನಾನು ತೋರಿಸ್ತೀನಿ. ಆದರೆ ಹತ್ತಿರ ಬಂದು ನಾನು ನಿಲ್ಲೋದಿಲ್ಲ. ದೂರದಿಂದ ನಾನು ನೋಡಿಸಬಲ್ಲೆ, ಇವರೇ ಗುರು ದತ್ತಾತ್ರೇಯರು ಅಂತ ಹೇಳಬಲ್ಲೆ. ಆದರೆ ನೀನು ಹೋಗಿ ಗುರುಗಳ ಪಾದವನ್ನು ಹಿಡಿಬೇಕಾದ್ದು ನಿನ್ನ ಕರ್ತವ್ಯ ಅಂತ ಹೇಳ್ತಾರೆ. ಆದರೆ ದತ್ತರು ಸಾಮಾನ್ಯರಲ್ಲ. ಹಾಗೆ ನೀನು ಬೇಕು ಅಂದ ತಕ್ಷಣ, ನೀನು ನೋಡಬೇಕು ಅಂದ ತಕ್ಷಣ ನಿನಗೆ ದರ್ಶನ ಕೊಡೋರಲ್ಲ. ದತ್ತರ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾಗಬೇಕು. ದತ್ತರ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದರೆ ಗುರು ದತ್ತಾತ್ರೇಯರ ದರ್ಶನ. ಆದರೆ ದತ್ತ ನೀನು ಕಣ್ಣೆದುರುಗಡೆ ಇದ್ದರೂ, ಹತ್ತಿರದಲ್ಲಿ ಇದ್ದರೂ ನೀನು ಇವರೇ ದತ್ತಾತ್ರೇಯರು ಅಂತ ನೀನು ಕಂಡಿಡ್ಲಿಕ್ಕೆ ಆಗೋದಿಲ್ಲ. ಆದರೆ ನಾನು ತೋರಿಸ್ತೀನಿ ಇವರೇ ದತ್ತಾತ್ರೇಯರು ಅಂತ. ಆದರೆ ನೀನು ನಡ್ಕೊಳ್ಳುವಂಥ ರೀತಿ, ಅಲ್ಲಿ ಏನಾದರೂ ಸಹಿತ ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿಬೇಕು. ನೀನು ಗುರು ದತ್ತಾತ್ರೇಯರ ಪಾದವನ್ನು ನೀನು ಗಟ್ಟಿಯಾಗಿ ಹಿಡಿದರೆ ಮಾತ್ರ ಅವರು ನಿನಗೆ ಆಶೀರ್ವಾದ ಮಾಡ್ತಾರೆ, ಅವರು ನಿಜ ರೂಪವನ್ನು ದರ್ಶನ ಕೊಡ್ತಾರೆ. ಹಾಗೆ ಹೇಳಿದಾಗ ಸಂತೋಷದಿಂದ ನಡೆದ ಪ್ರತಿಯೊಂದು ವೃತ್ತಾಂತವನ್ನು ತನ್ನ ಮಡದಿಗೆ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಬೇಗ ಸಿದ್ಧರಾಗ್ತಾರೆ, ನಿತ್ಯ ಕರ್ಮಾನುಷ್ಠಾನ ಮುಗಿಸ್ತಾರೆ. ದತ್ತನ ದರ್ಶನಾರ್ಥಕ್ಕಾಗಿ ಮನೆಯಿಂದ ಆಚೆ ಹೊರಡ್ತಾರೆ. ಮನೆಯಿಂದ ಆಚೆಗೆ ಹೊರಟು 4 ಹೆಜ್ಜೆ ಮುಂದೆ ಹಾಕ್ತಾ ಇದ್ದಂಗೆ ಏನೋ ಅಂತ ಅವ್ರ ಮನೆಯವರು ನಿಲ್ಲಿಸ್ತಾರೆ. ಏನೋ ಅಂತ ನಿಲ್ಲಿಸಿದ್ರೆ ನಿಲ್ಲಬೇಕು, ಅಂದರೆ ಏನು ವಿಚಾರ ಹೇಳ್ತಾರೆ ಅನ್ನೋದನ್ನು ಆಲಿಸಬೇಕು ಮನೆಯವರು ಕೇಳ್ತಕ್ಕಂಥದ್ದು. ಮನೆಯಿಂದ ಆಚೆಗೆ ಹೊರಟಾಗ ಮನೆಯ ಒಳಗಡೆ ಇರ್ತಕ್ಕಂಥ ತನ್ನ ಅರ್ಧಾಂಗಿ ಶ್ರೀಮತಿ ಯಾರೊಬ್ಬರಾದರೂ ಸಹಿತ ಹೊರಗಡೆ ಹೋಗುವಂತಹ ವ್ಯಕ್ತಿನ ಕರೆದು ನಿಲ್ಲಿಸಿದ್ರೆ ಹೋಗುವ ಕೆಲಸ ಅದು ಅಲ್ಲೇ ನಿಲ್ಲುತ್ತೆ, ಮುಂದುವರಿಯಲ್ಲ ಅಂತ. ಇದು ಇವತ್ತು ನೆನೆದಲ್ಲ, ಅವತ್ತಿನಿಂದ ಬಂದಂಥದ್ದು. ಹಾಗೆ ಏನೋ ಅಂತ ನಿಂತಾಗ ಅವ್ರು ಹೇಳ್ತಾರೆ, ಕಮಂಡಲದಲ್ಲಿ ತೀರ್ಥ ತೊಗೊಂಡೋಗ್ಲಿಲ್ವಲ್ಲ, ನೀರು ಬಾಯಾರಿಕೆಗೆ ನೀರು ತೊಗೊಂಡೋಗಲ್ವಲ್ಲ ಅಂತ. ಪುನಃ ಬರ್ತಾರೆ, ಕಮಂಡಲವನ್ನು ತೆಗೆದುಕೊಳ್ತಾರೆ. ವಿಷ್ಣುದತ್ತ 10 ಹೆಜ್ಜೆ ಮುಂದೆ ನಡೀತಾರೆ. ಆಗ ಗುರು ದತ್ತಾತ್ರೇಯರನ್ನು ತೋರಿಸ್ತಾರೆ. ದತ್ತ ಇದ್ದಂತಹ ರೀತಿಯನ್ನು ನೋಡಿ ಆ ದತ್ತನ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೂ ಭಯಪ್ರಸ್ತರಾಗ್ತಾರೆ. ಭಯ ಅಂದರೆ ಅವರ ಗರ್ಜನೆ, ಅವರ ಕಣ್ಗಳು, ಅವರ ಹಾವಭಾವ, ಅವರ ಸುತ್ತಮುತ್ತ ಇದ್ದಂಥ ಪರಿಸರ ಒಬ್ಬೊಬ್ಬ ಎಂಥವ್ರನ್ನಾದರೂ ಭಯಪಡಿಸುತ್ತೆ. ಸಾಮಾನ್ಯವ ಗುರು ದತ್ತಾತ್ರೇಯರು ಪರೀಕ್ಷೆ ಮಾಡೋದರಲ್ಲಿ ನಿಪುಣರು. ಪರೀಕ್ಷೆ ಆಗಿ ಶರಣಾಗತರಾಗಿ ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದ್ರೆ ಸಂಪೂರ್ಣವಾಗಿ ನಮ್ಮನ್ನು ಕೈ ಹಿಡಿದು ಮೇಲೆ ಕೆತ್ತುತ್ತಾರೆ. ಅಂತಹ ಗುರುಚರಿತ್ರೆಯಲ್ಲಿ ಬರುವಂತಹ ಗುರು ದತ್ತಾತ್ರೇಯರ ದರ್ಶನ
ವಿಷ್ಣುದತ್ತನಿಗೆ ಪ್ರಾರಂಭದಲ್ಲಾಗತ್ತೆ. ಆದರೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಆಗೋದೇ ಇಲ್ಲ. ಅವತ್ತು ಭಯಪಡ್ತಾರೆ, ಪುನಃ ವಾಪಸ್ ಬಿಡ್ತಾರೆ. ಆ ದಿನ ಕಳೆಯುತ್ತೆ. ಮರುದಿನ ಮನೆಯಿಂದ ಆಚೆ ಹೊಡ್ತಾರೆ. ಏನೋ ಅಂತ ಹೇಳ್ತಾಳೆ ತಾಯಿ. ಪುನಃ ಬರ್ತಾರೆ, ಕಮಂಡಲವನ್ನು ಹಿಡಿತಾರೆ. ಕೆಲಸ ಆಗೋದಿಲ್ಲ. ಆಗ ಇದ್ದಂಥ ರೀತಿ ಇದೆಯಲ್ಲ, ಹೇಳಲಿಕ್ಕಾಗೋದಿಲ್ಲ. ಮೊದಲೇ ತ್ರಿಮೂರ್ತಿ ಸ್ವರೂಪ. ಮೊದಲನೇದು ವಿಶೇಷವಾಗಿರ್ತಕ್ಕಂಥ ಗುಣವೇ ಸರಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿ ಸ್ವರೂಪದಲ್ಲಿದ್ದಂತಹ ಗುರುದತ್ತರು ಮೊದಲನೇ ಅವತಾರದಲ್ಲಿ ತಾವು ತನ್ನ ಸುತ್ತ ಇದ್ದಂತಹ ಸಖಿಯರನ್ನು ನೋಡಿ, ಆ ಸಖಿಯರ ಮಧ್ಯದಲ್ಲಿದ್ದಂತಹ ಆ ಒಂದು ವೃತ್ತಾಂತವನ್ನು ನೋಡಿ, ಆ ಇದ್ದಂತಹ ಬ್ರಾಹ್ಮಣೋತ್ತಮ ವಿಷ್ಣುದತ್ತ ಅವರ ಸಮೀಪಕ್ಕೂ ಹೋಗಲ್ಲ. ಇವರು ದತ್ತಾತ್ರೇಯರಲ್ಲ, ದತ್ತ ಈ ಥರ ಇರೋದಿಲ್ಲ, ದತ್ತನ ರೀತಿ ಇದಲ್ಲ ಅಂತ ಎಲ್ಲವನ್ನು ತೊರೆದು ಆಚೆ ಬರ್ತಾರೆ. ಗುರುದತ್ತರು 2ನೇ ದಿವಸದ ದರ್ಶನದಲ್ಲಿ ಸುರಪಾನವನ್ನು ತನ್ನ ಪರಿವಾರವನ್ನು, ತನ್ನ ಹಿಂದಿದ್ದಂಥ ಎಲ್ಲರನ್ನೂ ಕೂಡಿಸ್ಕೊಂಡು ಸುರಪಾನವನ್ನು ಮಾಡ್ತಾ, ತನ್ನ ಕಾಲಿನ ಬಳಿ ಶ್ವಾನಗಳು, ಒಂದು ಕಡೆ ಗೋವು, ಇದೆಲ್ಲವನ್ನು ನೋಡ್ತಾರೆ. ನೋಡಿ ತಾವಿದ್ದಂಥ ಒಂದು ಭಂಗಿ ಇದ್ದಲ್ಲ, ಅದು ಪೂರ್ಣ ತುಂಬಿರ್ತಕ್ಕಂಥ ಕೊಡದ ತುಂಬ ಇದ್ದಂಥ ಸುರಪಾನ, ಆ ಸುರಪಾನವನ್ನು ಹೀಗೆ ಎತ್ತಿ ಗಟಗಟ ಕುಡಿತಾ ಇದ್ದರೆ ಅದನ್ನು ನೋಡಿ ಇವರು ಗುರು ದತ್ತಾತ್ರೇಯರ ದತ್ತರು ನಿಜಕ್ಕೂ ನನಗೆ ಬ್ರಹ್ಮರಾಕ್ಷಸ ಗುರು ದತ್ತಾತ್ರೇಯರ ದರ್ಶನಕ್ಕೆ ಕರ್ಕೊಂಡು ಬಂದ್ರ ಅಥವಾ ಈ ಸುರಪಾನಯುಕ್ತವಾಗಿರ್ತಕ್ಕಂಥ ವ್ಯಕ್ತಿಯ ಬಳಿ ಕರ್ಕೊಂಡು ಬಂದ್ರ ಅಂತ ಅಲ್ಲೂ ಸಹಿತ ಮನಸ್ಸಲ್ಲಿ ಒಂದು ಚಂಚಲತೆಯನ್ನು ಮೂಡಿಸ್ಕೊಳ್ತಾರೆ. ಆಗ ಆ ದಿನವೂ ದರ್ಶನ ಇಲ್ಲ, ಪುನಃ ಬಂದ ದಾರಿಗೆ ಸುಂಕ ಇಲ್ಲ, ಆಶ್ರಮಕ್ಕೆ ನಡೀತಾರೆ. ಇನ್ನು 3ನೇ ದಿವಸ ಯಥಾರ್ಥವಾಗಿ ಮನೆಯಿಂದ ಆಚೆ ಹೊರಡುವಾಗಲೇ ತನ್ನ ಶ್ರೀಮತಿ ಹೇಳಿ ಹೊರಡುತ್ತಿದ್ದೀನಿ ಅಂತ ಹೇಳಿ ಆಗಲೇ ಕಮಂಡಲದಲ್ಲಿ ನೀರು ತಗೊಂಡು ಬ್ರಹ್ಮರಾಕ್ಷಸನ ಜೊತೆ ಮಾಡಿಕೊಂಡು ಹೊರಡುವಂತಹ ಕಾಲ ಹತ್ತಿರಕ್ಕೆ ಹೋಗ್ತಾರೆ. ಸ್ಮಶಾನವಾಸಿಯಾಗಿ ರುದ್ರನಂತಿದ್ದು ಜೋರಾಗಿ ಆರ್ಭಟಿಸ್ತಾ ಹತ್ತಿರ ಹೋದರೆ ಅದು ಕೈಯಲ್ಲಿದ್ದಂತಹ ಅಗ್ನಿ ಜ್ವಾಲೆಯನ್ನು ಹಿಡಿದು ಗಡಗಡ ಅಂತ ನಡಗಿಸಿ ಓಡಿ ಬಂದಾಗ ವಿಷ್ಣುದತ್ತ ಮೈ ಪದರುಗುಟ್ಟುತ್ತೆ. ವಿಷ್ಣುದತ್ತನ ಮನಸ್ಸಿನ ಸ್ಥಿತಿ ಭಯಭೀತನಾಗ್ತಾನೆ. ಆದರೂ ವಿಷ್ಣುದತ್ತ ಆ ಸ್ಮಶಾನದಲ್ಲಿ ಕಂಡಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅವತಾರದಲ್ಲಿದ್ದಂಥ ದತ್ತನ್ನ ಹೋಗಿ ಗಟ್ಟಿಯಾಗಿ ಪಾದವನ್ನು ಹಿಡಿತಾನೆ. ಪಾದವನ್ನು ಹಿಡಿದಾಗ ತನ್ನ ಕೈಯಲ್ಲಿದ್ದಂತಹ ಅಗ್ನಿ ಇದ್ದಂತಹ ಆ ಕಾಷ್ಟ ಇತ್ತಲ್ಲ, ಅಗ್ನಿ ಕಾಷ್ಟದಿಂದ ಬೆನ್ನ ಮೇಲೆ ಹೊಡೆದ್ರು ಗುರು ದತ್ತಾತ್ರೇಯ, ನೀನು ಬೇಕಾದ್ದು ಮಾಡು, ನಾನು ಇವತ್ತಿಲ್ಲೇ ನೀನು ಸಾಯಿಸಿದ್ರೂ ಪರವಾಗಿಲ್ಲ, ನಿನ್ನ ಪಾದವನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ. ಆದರೂ ತನ್ನ ಪಾದದಿಂದ ಒಂದು ಸತಿ ಒದ್ರೆ ಅಷ್ಟು ದೂರ ಹೋಗ್ತಾನೆ ವಿಷ್ಣುದತ್ತ. ಪುನಃ ಅಂಗಲಾಚಿ ಓಡಿ ಬರ್ತಾನೆ, ಓಡಿ ಬಂದು ಪಾದವನ್ನು ಹಿಡಿತಾನೆ. ಆಗ ಭಗವಂತ ದರ್ಶನವನ್ನು ಕೊಡ್ತಾನೆ. ಭಗವಂತ ದರ್ಶನ ಕೊಟ್ಟು ನಿನಗೇನು ವರ ಬೇಕು ಕೇಳು, ನನ್ನನ್ನು ಹುಡುಕೊಂಡು ನೀನು ಒಂದಲ್ಲ ಅಂತ 3 ಬಾರಿ ಬಂದಿದ್ಯಾ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿದಾಗ ವಿಷ್ಣುದತ್ತ ಹೇಳ್ತಾನೆ, ನನ್ನ ಜೀವನದಲ್ಲಿ ಒಮ್ಮೆ ನಿನ್ನ ನೋಡಬೇಕು ಅಂತಿದ್ದೆ, ಇಷ್ಟು ಹತ್ತಿರದಿಂದ ದರ್ಶನ ಕೊಟ್ಟಿದ್ಯಾ ಭಗವಂತ, ಇದಕ್ಕಿಂತ ನನಗೆ ಈ ಜನ್ಮಕ್ಕೆ ಇನ್ನೇನು ಬೇಕಾಗಿದೆ, ನನಗೆ ಭಗವಂತ ನಿನ್ನ ದರ್ಶನ ಒಂದೇ ಸಾಕು ಅಂತ. ಆದರೂ ದತ್ತ ಮಹಾರಾಜರು ಹೇಳ್ತಾರೆ, ನಿನ್ನ ಮನಸ್ಸಲ್ಲೊಂದು ಆಸೆ ಇದೆ, ಅದೇನು ಅಂತ ನನಗೆ ಹೇಳಿದ್ರೆ ಅದನ್ನೇ ನಡೆಸ್ಕೊಡ್ತೀನಿ ಅಂತ. ನೋಡಿ, ಸಾರ್ಥಕತೆಯ ಬದುಕು ಅಂತಕ್ಕಂಥದ್ದು ಯಾವಾಗ ಅಂದರೆ ಜನ್ಮ ಕೊಟ್ಟಂತಹವರನ್ನು ಆಗಿಂದಾಗಲೇ ನೆನೆಸುವಂಥದ್ದು. ಯಾರು ಜನ್ಮ ಕೊಟ್ಟಂಥವ್ರನ್ನ ನೆನೆಸ್ಕೊಳ್ದಿರ ನಾನು ನಂದು ಎಂಬತಕ್ಕಂಥ ಮದಮಾತ್ಸರರಾಗಿ ರೆಕ್ಕೆ ಪುಕ್ಕಗಳು ಬಲತ ನಂತರ ನಾನು ಇನ್ನೊಂದು ಮರಕ್ಕೆ ಹತ್ತೀನಿ, ಇನ್ನೊಂದು ಗಿಡದಲ್ಲಿ ಹಾರ್ತೀನಿ, ಇನ್ನಷ್ಟು ದೂರ ನಾನು ಪ್ರಯಾಣಿಸ್ತೀನಿ ಅಂತ ಹೇಳಿದಂಥ ಅವರಿಗೆ ಯಾವತ್ತಿಗೂ ಒಳಿತಿಲ್ಲ. ಆದರೆ ವಿಷ್ಣುದತ್ತನಿಗೆ ತಾನೂ ತನ್ನ ಮಡದಿ ಇದ್ದಂತಹದ್ದು ಒಂದು ಕುಟೀರ. ಇಷ್ಟಿದ್ದರೂ ಸಹಿತ ತನ್ನ ಮನಸ್ಸಲ್ಲಿ ಏನಿತ್ತಂದರೆ ವರ್ಷಕ್ಕೊಂದಾವರ್ತಿ ಅವರ ತಂದೆಯನ್ನು ನೆನೆಸ್ಕೊಳ್ತಕ್ಕಂಥದ್ದು, ಅವರ ತಂದೆಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡುವಂತಹ ಕ್ರಮ ವಿಷ್ಣುದತ್ತನ ಮನಸ್ಸಲ್ಲಿತ್ತು. ಅದನ್ನು ಅರ್ಥರು ದತ್ತ ಮಹರ್ಷಿಗಳು. ಅದನ್ನು ಅರ್ಥಂತಹ ದತ್ತಾತ್ರೇಯರು, ನಿಮ್ಮ ತಂದೆಯ ಶ್ರಾದ್ದ ಕರ್ಮದ ಬಗ್ಗೆ ನಿಮ್ಮ ಚಿಂತನೆ ಇದೆಯಲ್ಲ ಅಂದರು. ಆ ಮಾತನ್ನು ಕೇಳಿ ಕಣ್ಗಳೆಲ್ಲ ನೀರು ಬಂತು ವಿಷ್ಣುದತ್ತನಿಗೆ. ಸ್ವಾಮಿ, ಬೆಳಗ್ಗೆ ಎದ್ದರೆ ಅಪ್ಪನ ಶ್ರಾದ್ದ ಆಗಬೇಕಾಗಿದೆ, ಅದಕ್ಕೆ ಬ್ರಾಹ್ಮಣೋತ್ತಮರಾಗಿ ತಾವೇ ನಮ್ಮ ಮನೆಗೆ ಬರಬಾರ್ದಾ ಅಂತ ಕೇಳಿದ್ರು. ಗುರುಗಳನ್ನು ಬ್ರಾಹ್ಮಣೋತ್ತಮರಾಗಿ ತಾವು ನಮ್ಮ ತಂದೆಯ ಸ್ಥಾನಕ್ಕೆ ಬಂದು ನಮ್ಮ ತಂದೆಯಂತ ನೀವು ಆಶೀರ್ವದಿಸಬೇಕು, ನಮ್ಮ ಮನೆಗೆ ಈ ಶ್ರಾದ್ದ ಕರ್ಮ ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿದ್ರು. ಆ ದಿನ ಶ್ರಾದ್ದ ಕರ್ಮಾದಿಕ್ಕೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ ಸಮಯದಲ್ಲಿ ಬ್ರಾಹ್ಮಣೋತ್ತಮರಾಗಿ ದತ್ತರು ಮನೆಗೆ ಬಂದರು. ಮನೆಗೆ ಬಂದ ನಂತರ ಕಾಲು ತೊಳೆದು ಒಳಗಡೆ ಬಂದು ಪ್ರವೇಶವಾದರು, ಕೂತ್ಕೊಂಡ್ರು. ಇನ್ನು ಅವತ್ತಿನ ಅಗ್ನಿ ಕಾರ್ಯ ನಡಿಬೇಕು, ಅಂದರೆ ಆ ನಡಿಬೇಕಾಗಿರ್ತಕ್ಕಂಥ ಶ್ರಾದ್ದ ಕರ್ಮಾದಿಗಳು ನಡಿಬೇಕು. ಆದರೆ ದತ್ತ ಮಹರ್ಷಿಗಳು ಹೇಳ್ತಾರೆ, ಒಂದು ಶ್ರಾದ್ದ ನಡಿಬೇಕಂದ್ರೆ ಕನಿಷ್ಠ ಪಕ್ಷ 3 ಜನ ಬ್ರಾಹ್ಮಣರು ಬರಬೇಕು, ನನ್ನೊಬ್ಬನ್ನೇ ಕರೆದಿದ್ದೆಲ್ಲ, ಇನ್ನೊಬ್ಬರು ಎಲ್ಲಿ ಅಂತ ಕೇಳಿದಾಗ ಒಂದು ಸತಿ ತನ್ನ ಮಡದಿಯಾದಂಥ ಸುಶೀಲೆನ ಕೇಳ್ತಾರೆ. ಆಗ ಸುಶೀಲೆಯಲ್ಲಿದ್ದಂಥ ಆ ಒಂದು ಪಾತಿವ್ರತ ಧರ್ಮ ಇತ್ತಲ್ಲ, ಅಷ್ಟು ಅದ್ಭುತವಾದಂಥದ್ದು. ಒಂದು ಹೆಣ್ಣು ಏನು ಬೇಕಾದರೂ ಸಾಧನೆ ಮಾಡಬಹುದು. ಹೆಣ್ಣಿಗೆ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ತನ್ನ ನಿತ್ಯ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಹೆಣ್ಣು ನುಡಿದಿದ್ದು ನಡೆಯುತ್ತೆ.
ಅಂತಹ ಅದ್ಭುತಗಳು ನಡೆಯುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ, ಒಂದು ಸನಾತನ ಧರ್ಮ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಂತಹ ಅದ್ಭುತವಾದ ಶಕ್ತಿ ಇತ್ತು. ಹೊರಗೆ ಬಂದು ಹೊರಗಡೆ ಕಂಡಂತಹದ್ದು ಸೂರ್ಯನಾರಾಯಣ. ಸೂರ್ಯನ ಪ್ರಾರ್ಥನೆ ಮಾಡಿದ್ಲು, ಇವತ್ತಿನ ನಮ್ಮ ಮಾವನವರ ಈ ಶ್ರಾದ್ದ ಕರ್ಮಕ್ಕೆ ನೀನು ಬ್ರಾಹ್ಮಣೋತ್ತಮನಾಗಿ ಆಗಮಿಸಬೇಕು ಅಂತ ಸೂರ್ಯದೇವರನ್ನ ಕೇಳಿದಾಗ ಎರಡನೇ ಭೋಕ್ತನಾಗಿ ಸೂರ್ಯದೇವರು ಬರ್ತಾರೆ. ಆಗ ವಿಷ್ಣುದತ್ತನ್ನು ಸ್ವಾಮಿ ಮತ್ತೊಮ್ಮೆ ಪರೀಕ್ಷೆ ಮಾಡ್ತಾನೆ. ವಿಷ್ಣುದತ್ತ ಇಬ್ಬರಾಯಿತು, ಇನ್ನು ವಿಷ್ಣು ಸ್ಥಾನಕ್ಕೆ ಮತ್ತೊಬ್ಬರು ಬರಬೇಕಲ್ವಾ ಅಂತ ಹೇಳಿದಾಗ ಮತ್ತೆ ತನ್ನ ಧರ್ಮಪತ್ನಿಯನ್ನು ಕೇಳ್ತಾನೆ. ಕೇಳಿದಾಗ ಒಳಗಡೆ ಅಡುಗೆ ಮಾಡ್ತಾ ಇದ್ದು ಬೇಕಾಗಿರ್ತಕ್ಕಂಥ ಪದಾರ್ಥಗಳ ಸಿದ್ಧಿ ಆಗುವಾಗ ಯಜ್ಞೇಶ್ವರನ ಪ್ರಾರ್ಥನೆ ಮಾಡಿದ ಮರುಕ್ಷಣ ಯಜ್ಞೇಶ್ವರ ಪ್ರತ್ಯಕ್ಷನಾಗಿ ಇವತ್ತಿನ ಭೋಕ್ತನಾಗಿ ನೀನು ಬರಬೇಕು ಭಗವಂತ ಅಂತೇಳಿ ವಿಷ್ಣುನಲ್ಲಿ ಆ ಯಜ್ಞೇಶ್ವರನ ಕೇಳಿದ್ರೆ ಆತ ಸಹಿತ ಬ್ರಾಹ್ಮಣೋತ್ತಮನಾಗಿ ಬರ್ತಾನೆ. 3 ಜನ ಅವತ್ತಿನ ಕಾಯಕವನ್ನು, ಅವರ ತಂದೆಯ ಶ್ರಾದ್ದ ಕರ್ಮವನ್ನು ಶ್ರದ್ಧೆಯಿಂದ ನಡೆಸಿ ಅವ್ರನ್ನ ಸಂತೃಪ್ತರನ್ನು ಮಾಡ್ತಾರೆ. ಇದಾದ ಮೇಲೆ ಪುನಃ ಭಗವಂತ ಆದಂಥ ದತ್ತ ಮಹಾರಾಜರು ವಿಷ್ಣುದತ್ತನಿಗೆ ಮತ್ತೊಮ್ಮೆ ಆ ದಂಪತಿಗಳಿಗೆ ಆಶೀರ್ವದಿಸಿ, ನಿನ್ನ ಆಸೆ ಏನಿದೆ ಹೇಳು, ನಿನಗೆ ಇನ್ನೊಂದು ವರ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ವಾಮಿ, ಪದೇ ಪದೇ ನಾನು ನಿನಗೆ ಏನು ಕೊಡಬೇಕು ನೀನು ಕೊಡ್ತೀನಿ, ನೀನು ಕೇಳು ಅಂದರೆ ನಾನು ಏನು ಕೇಳಲಿ? ನೀನೇ ನನಗೆ ದರ್ಶನ ಕೊಟ್ಟಿದ್ಯಾ, ನೀನೇ ನನ್ನ ಸರ್ವಸ್ವ. ಇಷ್ಟೆಲ್ಲ ಆದಮೇಲೆ ಇವತ್ತು ನನ್ನ ತಂದೆನೂ ಸಹಿತ ಇವತ್ತು ಒಂದು ಮುಕ್ತಿ ಕೊಡಿಸುವಂಥ ಕೆಲಸ ಮಾಡಿದ್ಯಾ, ಅವ್ರಿಗೂ ಸಹಿತ ಶಾಶ್ವತವಾದಂತಹ ಬ್ರಹ್ಮಲೋಕವನ್ನು ಕರುಣಿಸುವಂಥದ್ದಾಗಿದೆ ಅಂದಾಗ ಅದನ್ನೇ ನಿನ್ನ ಬಾಯಲ್ಲಿ ಬರಲಿ ಅಂತ ನಾನು ಅಂದ್ಕೊಂಡಿದ್ದು, ಶಾಶ್ವತವಾದಂತಹ ಬ್ರಹ್ಮಲೋಕವನ್ನು ನಿಮ್ಮ ಪಿತೃಗಳಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಹಿಂದಿನ 7 ತಲೆಮಾರಿಗೂ ಬ್ರಹ್ಮಲೋಕವನ್ನೇ ನಾನು ದಯಪಾಲಿಸಿದ್ದೀನಿ ಅಂತ ಗುರು ದತ್ತ ಮಹರ್ಷಿಗಳು ಹೇಳ್ತಾರೆ, ದತ್ತಾತ್ರೇಯರು ಹೇಳ್ತಾರೆ. ಅದಾದ ನಂತರ ನಿನ್ನ ಈ ಜನ್ಮದಲ್ಲಿ ನೀನು ಏನು ಅಂದುಕೊಂಡಿದ್ಯೋ, ಏನು ಆಗಬೇಕಾಗಿದೆಯೋ ಎಲ್ಲವೂ ನಿನಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹೀಗೆ ನೆನೆದವರ ಮನದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ಏನು ಅಪೇಕ್ಷೆ ಪಟ್ಟರೂ ಅವರ ಅಪೇಕ್ಷೆಗಳನ್ನು ಶೀಘ್ರವಾಗಿ ಸಿದ್ಧಿಸಬಲ್ಲ, ಕಲಿಯುಗದಲ್ಲೂ ಸಹಿತ ವಿಶೇಷವಾದಂತಹ ಪವಾಡಗಳನ್ನು ಸೃಷ್ಟಿ ಮಾಡಬಲ್ಲ, ನಂಬಿದವರನ್ನು ಸದಾಕಾಲ ಕೈ ಹಿಡಿದು ನಡೆಸಬಲ್ಲ ಗುರು ದತ್ತ ಮಹಾರಾಜರು. ಜೈ ಗುರು ದತ್ತ ಮಹಾರಾಜ್ ಕಿ ಜೈ.